ಅವಳು ಭಯಭೀತ ಕಣ್ಣುಗಳಿಂದ ಸುತ್ತಲೂ ನೋಡುತ್ತಿದ್ದಳು. ಅವಳು ಇಲ್ಲಿಗೆ ಬಂದು ಸುಮಾರು 3 ಗಂಟೆಗಳು ಕಳೆದಿವೆ. ಆದರೆ ಅವಳನ್ನು ಕರೆದುಕೊಂಡು ಹೋಗಲು ಯಾರೂ ಇನ್ನೂ ಬಂದಿರಲಿಲ್ಲ. ಅವಳು ನಡುಗುವ ಕೈಗಳಿಂದ ತನ್ನ ಮೊಬೈಲನ್ನು ತೆಗೆದುಕೊಂಡಳು ಮತ್ತು ಮೊಬೈಲ್ ಆನ್ ಮಾಡಿದ ತಕ್ಷಣ ಅವಳ ಕಣ್ಣುಗಳಿಂದ ಕಣ್ಣೀರು ಮೊಬೈಲ್ ಮೇಲೆ ಸುರಿಯಲು ಪ್ರಾರಂಭಿಸಿತು. ಡೋಂಟ್ ಕೇರ್ ಮಾಡೋಕ್ಕೂ ಒಂದು ಮಿತಿ ಇದೆ. ಅವರು ನನ್ನನ್ನು ಇಲ್ಲಿ ಹೇಗೆ ಒಂಟಿಯಾಗಿ ಬಿಡುತ್ತಾರೆ? ಅಪರಿಚಿತ ದೇಶ ಮತ್ತು ಅಪರಿಚಿತ ಜನರು. ಯಾರೇ ಆದರೂ ಹೇಗೆ ಇಷ್ಟೊಂದು ಅಸಡ್ಡೆಯಿಂದ ಇರಲು ಸಾಧ್ಯ? ಅವಳು ತನ್ನ ಹೊಸದಾಗಿ ಮದುವೆಯಾದ ಗಂಡನ ಮೇಲೆ ತುಂಬ ಕೋಪಗೊಂಡಿದ್ದಳು. ಓ ದೇವ್ರೆ, ನಾನು ಯಾವ ಅಸಡ್ಡೆ ವ್ಯಕ್ತಿಯೊಂದಿಗೆ ಗಂಟು ಬಿದ್ದೆನೋ? ಅವಳು ತನ್ನ ಹೃದಯ ಮುರಿದಂತೆ ಅಳುತ್ತಾ ಹೇಳಿದಳು. ಮೊದಲನೆಯದಾಗಿ ಅವಳು ತನ್ನ ಪ್ರೀತಿಯ ಅಜ್ಜಿ ಜಾನಕಿಯವರನ್ನು ಬಿಟ್ಟು ಬಂದಿದ್ದಳು. ಅದರ ಮೇಲೆ ಅವಳು ಇಲ್ಲಿಯವರೆಗೆ ಸರಿಯಾಗಿ ನೋಡದ ಅಪರಿಚಿತ ವ್ಯಕ್ತಿಯನ್ನು ಮದುವೆಯಾಗಿದ್ದಳು. ಅವಳು ಭೇಟಿಯಾಗಿರಲಿಲ್ಲ ಅಥವಾ ಅವನ ಬಗ್ಗೆ ತಿಳಿದಿರಲಿಲ್ಲ. ಅವನು ಹೇಗಿರುತ್ತಾನೆಂದು ಅವಳಿಗೆ ತಿಳಿದಿರಲಿಲ್ಲ. ಅವನ ಮನಸ್ಥಿತಿ ಹೇಗಿರುತ್ತದೆ? ಅವನು ನನ್ನನ್ನು ಇಷ್ಟಪಡುತ್ತಾನಾ? ಸನಾಳ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಬಿರುಗಾಳಿಯಂತೆ ಅಲೆದಾಡುತ್ತಿದ್ದವು. ಆದರೆ ಅವಳ ಬಳಿ ಅವುಗಳಲ್ಲಿ ಯಾವುದಕ್ಕೂ ಉತ್ತರವಿರಲಿಲ್ಲ. ದಣಿದು ಸುಸ್ತಾಗಿ ವಿಮಾನ ನಿಲ್ದಾಣದ ಬೆಂಚೊಂದರ ಮೇಲೆ ಕುಳಿತು ಅವನ ಆಗಮನಕ್ಕಾಗಿ ಕಾಯುತ್ತಾ ಆತಂಕದಿಂದ ತನ್ನ ಮೊಬೈಲ್ನಲ್ಲಿ ಸಮಯ ಪರಿಶೀಲಿಸುತ್ತಿದ್ದಳು. ಯಾರೋ ತನ್ನನ್ನು ನಿರಂತರವಾಗಿ ಗಮನಿಸುತ್ತಿದ್ದಾರೆ ಎಂದು ಅವಳು ಬಹಳ ಸಮಯದಿಂದ ಭಾವಿಸುತ್ತಿದ್ದಳು. ಅವಳು ಕಣ್ಣುಗಳನ್ನು ಮೇಲಕ್ಕೆತ್ತಿದಾಗ ಅವಳ ಮುಂದೆ ಒಬ್ಬ ಅಪರಿಚಿತ ವ್ಯಕ್ತಿ ಇದ್ದನು. ಕಂದು ಕೂದಲು, ನೀಲಿ ಕಣ್ಣುಗಳು, ಬಿಳಿ ಮೈಬಣ್ಣ. ಒಬ್ಬ ಇಂಗ್ಲಿಷ್ ಹುಡುಗ ಸನಾಳನ್ನು ವಿಚಿತ್ರವಾದ ಆಸೆಯಿಂದ ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದನು. ಸನಾಳ ಆತ್ಮವು ನಡುಗಿತು. ಅವಳ ಹೃದಯದಲ್ಲಿ ಅದಾಗಲೇ ಒಂದು ಮುಳ್ಳಿತ್ತು. ಈಗ ಮತ್ತೊಂದು ಹೊಸ ತೊಂದರೆ. ಗೊಣಗುತ್ತಾ ಯಾವುದೇ ಕಾರಣವಿಲ್ಲದೆ ಅವಳು ತನ್ನ ಮೊಬೈಲನ್ನು ಸ್ಕ್ರೋಲ್ ಮಾಡಲು ಪ್ರಾರಂಭಿಸಿದಳು. ನಮ್ಮ ದೇಶದಲ್ಲಿ ಮಾತ್ರ ವಿಕೃತರು ಇದ್ದಾರೆ ಅಂತ ನಾನು ಭಾವಿಸಿದೆ, ಆದರೆ ಇಲ್ಲಿಯೂ ಅಂಥವರಿಗೆ ಕಡಿಮೆ ಇಲ್ಲ. ಅವಳು ಕೋಪದಿಂದ ಹಲ್ಲು ಕಡಿಯುತ್ತಾ ಗೊಣಗುತ್ತಿದ್ದಳು. ಆ ಇಂಗ್ಲಿಷ್ ವ್ಯಕ್ತಿ ಅವಳನ್ನು ಬಹಳ ಹೊತ್ತು ನೋಡುತ್ತಲೇ ಇದ್ದಾಗ ಅವಳು ಅಲ್ಲಿಂದ ಎದ್ದು ಜನರ ಗುಂಪಿದ್ದ ಬದಿಗೆ ಹೋದಳು. ಸ್ವಲ್ಪ ಹೊತ್ತು ಅತ್ತ ಇತ್ತ ನಡೆದ ನಂತರ ಅವಳು ಮತ್ತೆ ಬೆಂಚಿನ ಮೇಲೆ ಕುಳಿತಳು. ಕೆಲವೊಮ್ಮೆ ಅವಳು ಮೊಬೈಲ್ನ ಖಾಲಿ ಸ್ಕ್ರೀನ್ ಮೇಲೆ ದಿಟ್ಟಿಸುತ್ತಿದ್ದಳು ಮತ್ತು ಕೆಲವೊಮ್ಮೆ ಪ್ರವೇಶ ದ್ವಾರದ ಕಡೆಗೆ ಭರವಸೆಯಿಂದ ನೋಡುತ್ತಿದ್ದಳು. ಅನೇಕ ಜನರು ಅವಳನ್ನು ಹಾದು ಹೋಗಿದ್ದರು. ಕೆಲವರು ಅವಳಿಗೆ ನಮಸ್ಕರಿಸಿದರೆ ಕೆಲವರು ಅವಳಿಂದ ಏನಾದರೂ ಕೇಳಲು ಬಯಸಿದರು. ಆದರೆ ಅವಳು ನಗುತ್ತಾ ಎಲ್ಲರಿಗೂ ತಾನು ಚೆನ್ನಾಗಿದ್ದೇನೆ ಎಂದು ಸೂಚಿಸುತ್ತಿದ್ದಳು. ಯಾಕಂದರೆ ಇದು ಅಜ್ಜಿ ಜಾನಕಿಯವರ ಆದೇಶವಾಗಿತ್ತು. ಅಜ್ಜಿ ಜಾನಕಿ ಹೊರಡುವಾಗ ಅವಳಿಗೆ, ನಿನ್ನ ಪತಿ ತುಂಬ ಬ್ಯುಸಿ ವ್ಯಕ್ತಿ. ಅವನು ಏರ್ಪೋರ್ಟ್ಗೆ ಬರುವಾಗ ಸ್ವಲ್ಪ ತಡವಾದರೆ ಗದ್ದಲ ಮಾಡಬೇಡ. ಅವನಿಗಾಗಿ ತಾಳ್ಮೆಯಿಂದ ಕಾಯಬೇಕು ಮತ್ತು ಅಲ್ಲಿ ಯಾರೇ ಅಪರಿಚಿತರೊಂದಿಗೆ ಮಾತನಾಡಬೇಡ ಅಂತ ಹೇಳಿದ್ದರು. ಆದರೆ ಇದು ಅಜ್ಜಿ ಹೇಳಿದ ಹಾಗೆ ಸ್ವಲ್ಪ ಸಮಯವೇನೂ ಅಲ್ಲ. ಕಾದಿದ್ದು ಈಗ 3 ಗಂಟೆಗೂ ಹೆಚ್ಚಾಗಿತ್ತು ಮತ್ತು ಅದು ಕೈ ಮೀರುತ್ತಿತ್ತು. ಕಲ್ಯಾಣ್ ಆಗಷ್ಟೇ ಎಚ್ಚರಗೊಂಡಿದ್ದ. ಫ್ರೆಶ್ ಆದ ನಂತರ ಅವನು ಬೇಗನೆ ಮೆಟ್ಟಿಲುಗಳ ಕೆಳಗೆ ಬಂದನು. ಅವನ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದ ಅವನ ಪರ್ಸನಲ್ ಸೆಕ್ರೆಟರಿ ಅಲ್ಲೇ ನಿಂತಿದ್ದಳು. ಸರ್, ನಾನು ನನ್ನ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡಿದ್ದೇನೆ. ಈಗ ದಯವಿಟ್ಟು ಅಪಾರ್ಟ್ಮೆಂಟ್ನ ಕೀಲಿಗಳನ್ನು ನನಗೆ ನೀಡಿ. ನಾನಲ್ಲಿಗೆ ಶಿಫ್ಟ್ ಆಗುತ್ತೇನೆ. ಅವಳು ನಯವಾಗಿ ಕಣ್ಣುಗಳನ್ನು ಬಾಗಿಸಿ ಹೇಳಿದಳು ಮತ್ತು ಮುಂದಿನ ಕ್ಷಣದಲ್ಲಿ ಅವಳು ಒಂದು ಪ್ರಶ್ನೆಯನ್ನು ಹಾಕಿದಳು. ಸರ್, ನಿಮ್ಮ ಬಳಿಗೆ ಯಾರಾದರೂ ವಿಶೇಷ ಅತಿಥಿಗಳು ಬರ್ತಿದ್ದಾರಾ? ಈ ಮಾತನ್ನು ಕೇಳಿದಾಗ ಕಲ್ಯಾಣ್ ಕುಮಾರ್ ಮನಸ್ಸಿನಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದಂತೆ ಆಯಿತು. ಓ ಮೈ ಗಾಡ್, ನಾನದನ್ನು ಸಂಪೂರ್ಣವಾಗಿ ಮರೆತಿದ್ದೆ. ಶಿಟ್, ಅಮ್ಮನಿಗೆ ಗೊತ್ತಾದರೆ ಅವರು ಕೋಪಗೊಳ್ಳುತ್ತಾರೆ. ಇವತ್ತಿನವರೆಗೂ ಕಲ್ಯಾಣ್ ಕುಮಾರ್ ಯಾವತ್ತೂ ಯಾವ ವಿಷಯಕ್ಕೂ ಇಷ್ಟೊಂದು ಟೆನ್ಷನ್ ತೆಗೆದುಕೊಂಡಿರಲಿಲ್ಲ. ಸೆಕ್ರೆಟರಿ ಆಶ್ಚರ್ಯಚಕಿತಳಾದಳು. ಸರ್, ಏನಾದರೂ ಸಮಸ್ಯೆ ಇದ್ದರೆ ನೀವು ನನಗೆ ಹೇಳ್ಬೋದು. ನೋ, ನೀನೀಗಲೇ ಇಲ್ಲಿಂದ ಹೋಗು. ರಾಣಿ ನಿನಗೆ ಕೀಲಿಗಳನ್ನು ಕೊಡುತ್ತಾಳೆ. ಅವನು ಹತ್ತಿರದಲ್ಲಿ ನಿಂತಿದ್ದ ಕೆಲಸದವಳ ಕಡೆಗೆ ಕೈ ತೋರಿಸುತ್ತಾ ಒಂದು ಕ್ಷಣವೂ ವ್ಯರ್ಥ ಮಾಡದೆ ತನ್ನ ಕಾರಿನ ಕಡೆಗೆ ಹೋದನು. ಸುಮಾರು ಅರ್ಧ ಗಂಟೆ ವೇಗವಾಗಿ ಚಾಲನೆ ಮಾಡಿದ ನಂತರ ಅವನು ವಿಮಾನ ನಿಲ್ದಾಣವನ್ನು ತಲುಪಿದ್ದನು. ಅವಳು ಎಲ್ಲಿದ್ದಾಳೆಂದು ಅವನಿಗೆ ತಿಳಿದಿರಲಿಲ್ಲ. ಅವಳು ಯಾರು, ಅವಳು ಹೇಗಿರುತ್ತಾಳೆಂದು ಅವನಿಗೆ ತಿಳಿದಿರಲಿಲ್ಲ. ಅವನು ಚಿಂತೆಯಿಂದ ಯೋಚಿಸುತ್ತಿದ್ದ. ಆ ಹುಡುಗಿಯ ಮುಖವನ್ನೇ ಅವನು ನೋಡಿಲ್ಲ ಅಂತ ಅವನಿಗೆ ನೆನಪಾಯಿತು. ಅಮ್ಮ ಒಮ್ಮೆ ಅವನಿಗೆ ಫೋಟೋವನ್ನು ತೋರಿಸಲು ಪ್ರಯತ್ನಿಸಿದ್ದಳು, ಆದರೆ ಅವರು ನಂತರ ನಿರಾಕರಿಸಿದ್ದರು. ಈಗ ಅವನು ತುಂಬ ಗೊಂದಲಕ್ಕೊಳಗಾಗಿದ್ದನು. ಅವನ ಕಣ್ಣುಗಳು ಅಲ್ಲಿ ನಿಂತಿದ್ದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹತ್ತಿರದಿಂದ ನೋಡುತ್ತಿದ್ದವು. ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ತೆಳ್ಳಗಿನ ಚಿಕ್ಕ ಹುಡುಗಿಯ ಮೇಲೆ ಬಿದ್ದವು. ಅವಳು ವೇಟಿಂಗ್ ಏರಿಯಾದಲ್ಲಿ ನಿಂತಿದ್ದಳು. ಅವಳ ಕೈಯಲ್ಲಿ ಒಂದು ಸಣ್ಣ ಬೋರ್ಡ್ ಇತ್ತು. ಅದರ ಮೇಲೆ ಕಲ್ಯಾಣ್ ಕುಮಾರ್ ಎಂದು ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು. ಕಲ್ಯಾಣ್ನ ಹೆಜ್ಜೆಗಳು ಒಂದು ಕ್ಷಣ ನಿಂತು ಬಿಟ್ಟವು. ಇವಳು ನನ್ನ ಹೆಂಡತಿನ? ಅಮ್ಮ ಈ ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇನು?
ಅವಳು 15-16 ವರ್ಷದ ಹುಡುಗಿಯಂತೆ ಕಾಣುತ್ತಾಳೆ. ಈ ಹುಡುಗಿ ನನ್ನ ಹೆಂಡತಿಯಾಗಿದ್ದರೆ ಇದು ನನಗೆ ಸಹಿಸಲಾಗದ ವಿಷಯ. ನಾನು ಈ ಚಿಕ್ಕ ಹುಡುಗಿಯನ್ನು ನನ್ನ ಹೆಂಡತಿಯಾಗಿ ಹೇಗೆ ಸ್ವೀಕರಿಸಲಿ? ಬಹುಶಃ ಈ ಹುಡುಗಿ ಸನಾಳ ತಂಗಿ ಅಥವಾ ಅವಳ ಸ್ನೇಹಿತೆಯಾಗಿರ್ಬೋದು. ಅವಳು ಎಲ್ಲೋ ಇರಬೇಕು ಮತ್ತು ಅವಳಿಗೆ ನಾಮಫಲಕವನ್ನು ಕೊಟ್ಟಿರಬೇಕು. ಅವನು ತನ್ನನ್ನು ತಾನೇ ಮನವೊಲಿಸಲು ಪ್ರಯತ್ನಿಸಿದನು. ಆದರೆ ಅವನು ಆತಂಕದಿಂದ ದೀರ್ಘ ಹೆಜ್ಜೆಗಳೊಂದಿಗೆ ಅವಳ ಹತ್ತಿರ ಹೋಗಿ ಅವಳ ಮುಂದೆ ನಿಂತನು ಮತ್ತು ಅವಳು ಅವನನ್ನು ತಕ್ಷಣ ಗುರುತಿಸಿದಳು. ಯಾಕಂದರೆ ಅವಳು ಈಗಾಗಲೇ ಕಲ್ಯಾಣ್ ಕುಮಾರ್ ಫೋಟೋವನ್ನು ನೋಡಿದ್ದಳು. ಅದಕ್ಕಾಗಿ ಅವಳು ಸ್ವಲ್ಪ ಹಿಂಜರಿಕೆಯಿಂದ ಕೇಳಿದಳು, ನೀವು ಕಲ್ಯಾಣ್ ಕುಮಾರ್ ಅಲ್ವಾ? ಹೌದು ಪುಟ್ಟಿ, ನಾನು ಕಲ್ಯಾಣ್ ಕುಮಾರ್. ಅದಿರಲಿ, ನೀನು ಯಾರು? ನೀನು ಖಂಡಿತವಾಗಿಯೂ ಸನಾಳ ತಂಗಿಯಾಗಿರ್ಬೇಕಲ್ವಾ? ಅವನು ಅವಳನ್ನು ತಲೆಯಿಂದ ಕಾಲಿನವರೆಗೆ ನೋಡುತ್ತಾ ಹೀಗೆ ಹೇಳಿದನು. ಆಗ ಅವಳು ಇನ್ನಷ್ಟು ಮುಜುಗರಕ್ಕೊಳಗಾದಳು. ಇಲ್ಲ, ನಾನೇ ಸನಾ. ಅವಳ ಬಾಯಿಂದ ಈ ಹೆಸರನ್ನು ಕೇಳಿದಾಗ ಕಲ್ಯಾಣ್ಗೆ ಎಲ್ಲ 7 ಸ್ವರ್ಗಗಳು ಅವನ ತಲೆಯ ಮೇಲೆ ಬಿದ್ದಂತೆ ಭಾಸವಾಯಿತು. ನಿನಗೆ ಹುಚ್ಚು ಹಿಡಿದಿದ್ಯಾ? ಇದೆಲ್ಲ ನಾಟಕನ? ನಿನ್ನ ವಯಸ್ಸನ್ನು ನೋಡಿದ್ಯಾ? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮದುವೆಗೆ ಒಪ್ಪಿಕೊಳ್ಳುವ ಅಗತ್ಯ ಏನಿತ್ತು? ನಾನು ನಿರಾಕರಿಸಲು ಸಾಧ್ಯವಿರಲಿಲ್ಲ. ಪೆದ್ದುಡುಗಿ. ಅವನು ತುಂಬ ಅಸಮಾಧಾನಗೊಂಡಿದ್ದನು. ಅವನು ಕೋಪದಿಂದ ಅವಳ ಮೇಲೆ ಸಿಡಿದೆದ್ದನು. ಆದರೆ ಸನಾ ಅವನ ಕೋಪದಿಂದ ತುಂಬ ಭಯಭೀತಳಾಗಿದ್ದಳು. ನಾನು ನನ್ನ ತಾಯಿ ಹೇಳೋದನ್ನು ಮಾತ್ರ ಮಾಡುತ್ತೇನೆ. ಪಂಡಿತರು ಮಂತ್ರ ಹೇಳುವಾಗ ನೀನು ಒಪ್ಪಿಗೆ ಇದೆ ಅಂತ ಹೇಳಬೇಕು ಎಂದು ತಾಯಿ ಹೇಳಿದರು. ನಾನು ಒಪ್ಪಿಗೆ ಇದೆ ಅಂತ ಹೇಳಿದೆ. ನೀವ್ಯಾಕೆ ಇಷ್ಟೊಂದು ಕೋಪಗೊಳ್ತಿದ್ದೀರಿ? ನೀವು ಒಮ್ಮೆಯೂ ನನ್ನ ಬಗ್ಗೆ ಕೇಳಲಿಲ್ಲ. ನಾನು ಇಷ್ಟೊತ್ತು ಇಲ್ಲಿ ಏನು ಮಾಡ್ತಿದ್ದೆ? ಸನಾ ತುಂಬ ಅಸಮಾಧಾನಗೊಂಡಿದ್ದಳು. ಸನಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಕಲ್ಯಾಣ್ ಕುಮಾರ್ ಅವಳ ಮೇಲೆ ಇನ್ನಷ್ಟು ಸಿಡಿಯಲ್ಲಿದ್ದನು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ನೋಡಿದಾಗ ಮೊದಲ ಬಾರಿಗೆ ಅವನ ಪ್ರಪಂಚವು ನಡುಗುವಂತೆ ಭಾಸವಾಯಿತು. ಆ ಹುಡುಗಿಯ ಕಣ್ಣುಗಳಲ್ಲಿನ ಕಣ್ಣೀರು ಅವನಿಗೆ ಯಾಕೆ ಇಷ್ಟವಾಗಲಿಲ್ಲ ಎಂದು ಅವನಿಗೆ ತಿಳಿದಿರಲಿಲ್ಲ. ಅವಳ ಕಣ್ಣೀರು ಒಳಗಿನಿಂದ ಯಾರೋ ಅವನ ಹೃದಯವನ್ನು ಬಡಿದಂತೆ ಅವನಿಗೆ ತೋಚುತ್ತಿತ್ತು. ಆದರೆ ಇದಕ್ಕಿಂತ ಮೊದಲು ಎಂದಿಗೂ ಈ ರೀತಿ ಸಂಭವಿಸಿರಲಿಲ್ಲ. ಅವನು ಅವಳನ್ನು ತಲೆಯಿಂದ ಕಾಲಿನವರೆಗೆ ಆಳವಾಗಿ ಗಮನಿಸಿದ್ದನು. ಆ ಹುಡುಗಿ ಚಂದ್ರನಂತೆ ಹೊಳೆಯುತ್ತಿರಲಿಲ್ಲ. ಅವಳಿಗೆ ಸುಂದರವಾದ ಹೊಳೆಯುವ ಮೈಬಣ್ಣವಿರಲಿಲ್ಲ. ಅವಳಿಗೆ ಮಸುಕಾದ ಮೈಬಣ್ಣವಿತ್ತು. ಆದರೆ ಅವಳ ಮೈಬಣ್ಣಕ್ಕೂ ಒಂದು ಆಕರ್ಷಣೆ ಇತ್ತು. ಪೋಣಿಯಲ್ಲಿ ಕಟ್ಟಿಕೊಂಡಿದ್ದ ದಪ್ಪ ಕಪ್ಪು ಕೂದಲು, ಅತ್ತು ಗುಲಾಬಿ ಬಣ್ಣಕ್ಕೆ ತಿರುಗಿದ್ದ ಆಳವಾದ ಕಪ್ಪು ಕಣ್ಣುಗಳು, ಗುಲಾಬಿ ಬಣ್ಣದ ಕೊಬ್ಬಿದ ತುಟಿಗಳು, ಸಣ್ಣ ಮೊನಚಾದ ಮೂಗು ಇವೆಲ್ಲವೂ ಅವಳನ್ನು ಆಕರ್ಷವಾಗಿಸುತ್ತಿದ್ದವು. ಅವಳು ತಲೆಯ ಮೇಲೆ ಧರಿಸಿದ್ದ ನಿಂಬೆ ಬಣ್ಣದ ಫ್ರಾಕ್ ಮತ್ತು ಬಿಳಿ ದುಪ್ಪಟ್ಟ ಇಷ್ಟವಿಲ್ಲದಿದ್ದರೂ ಕಲ್ಯಾಣ್ ಕುಮಾರ್ ಕಣ್ಣುಗಳು ಅವಳ ಸರಳ ಸೌಂದರ್ಯದಲ್ಲಿ ಸಿಲುಕಿಕೊಂಡವು. ಆದರೆ ಈ ಹುಡುಗಿ ಇನ್ನೂ ಚಿಕ್ಕವಳು. ನಾನು ಇದರ ಬಗ್ಗೆ ಅಮ್ಮನೊಂದಿಗೆ ಮಾತನಾಡಬೇಕು. ಅವರು ನನಗೆ ಹೇಗೆ ದ್ರೋಹ ಮಾಡುತ್ತಾರೆ? ಸನಾ ಗೊಂದಲದಲ್ಲಿ ತನ್ನ ಬೆರಳುಗಳನ್ನು ಮಡಚುತ್ತಾ ಅವನೇನಾದರೂ ಹೇಳುತ್ತಾನೆ ಎಂದು ಅವಳು ತನ್ನ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು. ಆಗ ನನ್ನೊಂದಿಗೆ ಬಾ ಎಂದು ಅವನು ನೇರವಾಗಿ ಹೇಳಿ ಹಿಂದೆ ತಿರುಗಿ ನೋಡದೆ ಅವನು ತನ್ನ ಕಾರಿನ ಕಡೆಗೆ ಹೋದನು. ಅವಳು ತನ್ನ ಚೀಲವನ್ನು ಎಳೆಯುತ್ತಾ ಅವನನ್ನು ಹಿಂಬಾಲಿಸಿದಳು. ಆದರೆ ಭಾರವಾದ ಚೀಲವನ್ನು ಚಿಕ್ಕ ಹುಡುಗಿ ಸನಾಳಿಗೆ ಎಳೆಯೋಕೆ ಆಗುತ್ತಿರಲಿಲ್ಲ. ನೋಡಿ, ಈ ಚೀಲ ತುಂಬ ಭಾರವಾಗಿದೆ. ಕಲ್ಯಾಣ್ ಕುಮಾರ್ ಹಿಂದಿನಿಂದ ಅವಳ ತೆಳುವಾದ ಧ್ವನಿಯನ್ನು ಕೇಳಿದನು ಮತ್ತು ಅವನು ಹಿಂತಿರುಗಿ ನೋಡಿದನು. ನಿನ್ನ ಸ್ವಂತ ಹೊರೆಯನ್ನು ಹೊರಲು ಕಲಿಯಬೇಕು. ಮದುವೆಯಂಥ ದೊಡ್ಡ ಜವಾಬ್ದಾರಿಗಳನ್ನು ಹೊರಲು ನೀನು ಸಿದ್ಧಳಾದ ಮೇಲೆ ಇದು ಕೇವಲ ಒಂದು ಸಣ್ಣ ಚೀಲ. ಇದನ್ನೇ ಆಗಲ್ಲ ಅಂದರೆ ಅವನು ಕೋಪದಿಂದ ಅವಳನ್ನು ನಿಂದಿಸಿ ಕಾರಿನ ಮುಂಭಾಗದ ಬಾಗಿಲು ತೆರೆದು ಒಳಗೆ ಕುಳಿತನು. ಅವಳು ಗೊಂದಲ ಮತ್ತು ಆತಂಕದಿಂದ ಮುಚ್ಚಿದ ಕಿಟಕಿಯತ್ತ ನೋಡುತ್ತಿದ್ದಳು. ಮೇಡಮ್ ಅವರೇ, ನಾನು ನಿಮಗೆ ವಿಶೇಷ ಆಹ್ವಾನ ನೀಡಬೇಕಾ? ಅವನು ತೀಕ್ಷ್ಣವಾದ ಸ್ವರದಲ್ಲಿ ಕೇಳಿದನು ಮತ್ತು ಅವಳು ಮತ್ತೆ ಅಳಲು ಪ್ರಾರಂಭಿಸಿದಳು. ಯಪ್ಪ, ಈ ಹುಡುಗಿಯರು ಹಾಗೇನೆ, ಸಣ್ಣ ಸಣ್ಣ ವಿಷಯಗಳಿಗೂ ತುಂಬ ಅಳ್ತೀರಾ. ಈಗ ಏನಾಯಿತು? ಈ ಚೀಲ ತುಂಬ ಭಾರವಾಗಿದೆ. ನಾನಿದನ್ನು ಎತ್ತಲು ಸಾಧ್ಯವಿಲ್ಲ. ನೀವಿದನ್ನು ಕಾರಿಗೆ ಎತ್ತಿ ಇಟ್ಟುಕೊಂಡ್ರೆ ಪ್ರತಿಯಾಗಿ ನಾನು ನಿಮಗೆ ಆಲೂ ಪರಾಠ ಮಾಡಿಕೊಡುತ್ತೇನೆ ಎಂದಳು. ಕಲ್ಯಾಣ್ ಅವಳ ಮುಗ್ಧ ಸ್ಥಿತಿಯನ್ನು ನೋಡಿ ಇಷ್ಟವಿಲ್ಲದಿದ್ದರೂ ಮುಗುಳ್ನಕ್ಕನು. ಈ ಹುಡುಗಿ ನಿಜವಾಗಿಯೂ ತುಂಬ ಮುಗ್ಧಳು. ಇದನ್ನು ಯೋಚಿಸುತ್ತಾ ಅವನು ಅವಳ ಚೀಲದ ಕಡೆಗೆ ಹೋದನು. ಆದರೆ ನಾನು ಆಲೂ ಪರಾಠ ತಿನ್ನೋದಿಲ್ಲ. ನನಗೆ ಪಾಸ್ತಾ ತುಂಬ ಇಷ್ಟ. ಅದನ್ನು ಹೇಗೆ ಮಾಡಬೇಕು ಅಂತ ನಿನಗೆ ತಿಳಿದಿದ್ಯಾ? ಹಾಂ, ತಿಳಿದಿದೆ. ನಾನು ಎಲ್ಲವನ್ನೂ ಮಾಡುತ್ತೇನೆ. ಅವಳು ತುಂಬ ಉತ್ಸಾಹದಿಂದ ಉತ್ತರಿಸಿದಳು. ನಂತರ ತನ್ನನ್ನು ತಾನೇ ಹೊಗಳಲು ಪ್ರಾರಂಭಿಸಿದಳು. ಅವಳು ತನ್ನ ಹೊಗಳಿಕೆಯಲ್ಲಿ ಮುಳುಗಿದ್ದಳು. ಕಲ್ಯಾಣ್ ಕೂಡ ಇದನ್ನು ಅರಿತುಕೊಂಡಿದ್ದ. ಈ ಹುಡುಗಿ ತುಂಬ ಮಾತನಾಡುತ್ತಾಳೆ, ಆದರೆ ಅವನಿಗೆ ಶಾಂತ ಮತ್ತು ಗಂಭೀರ ಹುಡುಗಿಯರೆಂದರೆ ಇಷ್ಟ. ಅವನು ಸ್ವತಃ ಕಡಿಮೆ ಮಾತಾಡೋ ವ್ಯಕ್ತಿ ಮತ್ತು ಅವನ ಜೀವನದಲ್ಲಿ ಬರುವ ಹುಡುಗಿ ಕೂಡ ಅವನಂತೆ ಗಂಭೀರಳಾಗಿರಬೇಕು ಎಂದು ಬಯಸಿದ್ದನು. ಆದರೆ ಈ ಹುಡುಗಿಯ ಸ್ಥಿತಿಯನ್ನು ನೋಡಿ ಅವಳು ಸುಮ್ಮನಿರುವವರಲ್ಲಿ ಒಬ್ಬಳಲ್ಲ ಎಂದು ಅವನಿಗೆ ಮನವರಿಕೆಯಾಯಿತು.
ಬಹಳ ಸಮಯ ಕಳೆದರೂ ಅವಳು ಒಂದು ಕ್ಷಣವೂ ಸುಮ್ಮನಿರದಿದ್ದಾಗ ಅವನು ಕಾರಿನಲ್ಲಿ ಸಂಗೀತವನ್ನು ಆನ್ ಮಾಡಿದನು. ಈಗ ಅವಳು ಕೂಡ ಆರಾಮವಾಗಿ ಸೀಟಿನ ಮೇಲೆ ಒರಗಿಕೊಂಡು ಸಂಗೀತವನ್ನು ಕೇಳಲು ಪ್ರಾರಂಭಿಸಿದಳು ಮತ್ತು ಅವಳ ತುಟಿಗಳಲ್ಲಿ ಸ್ವಲ್ಪ ನಗು ಕೂಡ ಮತ್ತೆ ಮತ್ತೆ ಹರಡುತ್ತಿತ್ತು. ಅವಳು ತನ್ನ ಕಣ್ಣುಗಳನ್ನು ಮತ್ತೆ ಮತ್ತೆ ತಿರುಗಿಸುತ್ತಾ ಈಗ ತನ್ನ ಪತಿಯಾಗಿರುವ ಆ ಸುಂದರ ಯುವಕನನ್ನು ನೋಡುತ್ತಿದ್ದಳು. ದೇವ್ರೆ, ನನ್ನ ಸ್ನೇಹಿತೆಯರು ಇವನನ್ನು ನೋಡಿ ಇವನ ಬಗ್ಗೆ ತಿಳಿದುಕೊಂಡ್ರೆ ಅವರು ಉರ್ಕೊಂಡು ಸಾಯ್ತಾರೆ. ನಾನು ಅಂತಹ ಸುಂದರ ವ್ಯಕ್ತಿಯನ್ನು ಕೊರಿಯನ್ ನಾಟಕಗಳಲ್ಲಿ ಮಾತ್ರ ನೋಡಿದ್ದೆ. ದೇವರು ನನಗೆ ಇಂತಹ ಸುಂದರ ಗಂಡನನ್ನು ಆಶೀರ್ವದಿಸ್ತಾನೆ ಅಂತ ನನಗೆ ತಿಳಿದಿರಲಿಲ್ಲ. ಸಂಗೀತ ನಿಂತಿತ್ತು ಮತ್ತು ಸನಾ ಅವಳು ಏನು ಯೋಚಿಸುತ್ತಿದ್ದಾಳೋ ಅದನ್ನು ನಿಜವಾಗಿಯೂ ಜೋರಾಗಿ ಹೇಳುತ್ತಿದ್ದಾಳೆಂದು ಆಕೆಗೆ ತಿಳಿದಿರಲಿಲ್ಲ. ಕಲ್ಯಾಣ್ ತನ್ನ ನಗುವನ್ನು ನಿಗ್ರಹಿಸಿ, ಮೇಡಮ್, ನಿಮ್ಮ ಸ್ನೇಹಿತರನ್ನು ಅಸೂಯೆಪಡಿಸೋ ಬದಲು ನೀವು ನಿಮ್ಮ ಜೀವನದ ಮೇಲೆ ಗಮನ ಹರಿಸೋದು ಮತ್ತು ನಿಮ್ಮ ಭವಿಷ್ಯದ ಗುರಿಗಳನ್ನು ನೋಡೋದು ಉತ್ತಮ. ಯಾಕಂದರೆ ಅದು ಮಾತ್ರ ನಿಮಗೆ ಸಹಾಯ ಮಾಡ್ಬೋದು. ಇದನ್ನು ಕೇಳಿ ಅವಳು ಹೌಹಾರಿದಳು. ನೀವು ನನ್ನ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ್ರಾ? ಸನಾ ಹಿಂಜರಿಕೆಯಿಂದ ಕೇಳಿದಳು. ಹೌದು, ಥ್ಯಾಂಕ್ ಗಾಡ್, ನನಗೆ ಕೇಳಲು ಕಿವಿಗಳಿವೆ. ನಾನು ಕಿವುಡನಲ್ಲ. ಅವನು ಎದೆಯ ಮೇಲೆ ಕೈಯಿಟ್ಟುಕೊಂಡು ತಮಾಷೆಯ ರೀತಿಯಲ್ಲಿ ಹೇಳಿದನು. ಆದರೆ ಅವಳು ನಾಚಿಕೆಯಿಂದ ತುಂಬ ಕೆಂಪಾಗುತ್ತಿದ್ದಳು. ಇಬ್ಬರು ಈಗ ಕಲ್ಯಾಣ್ ಕುಮಾರ್ನ ದೊಡ್ಡ ಅರಮನೆಯನ್ನು ಪ್ರವೇಶಿಸಿದ್ದರು. ಸನಾ ಆಶ್ಚರ್ಯದಿಂದ ಸುತ್ತಲೂ ನೋಡುತ್ತಿದ್ದಳು. ಆ ಮಹಲು ರಾಜಕುಮಾರನ ಅರಮನೆಗಿಂತ ಕಡಿಮೆ ಇಲ್ಲ. ಇದು ನಿಮ್ಮ ಮನೆನಾ? ಅವಳು ಅಗಲವಾದ ಕಣ್ಣುಗಳಿಂದ ಕೇಳಿದಳು. ಹೌದು, ಇದು ನನ್ನ ಮನೆ. ವಾಹ್, ನೀವು ಇಲ್ಲಿ ಒಂಟಿಯಾಗಿ ವಾಸಿಸ್ತಿದ್ದೀರಾ? ಅವಳ ತುಟಿಗಳಿಂದ ಇನ್ನೊಂದು ಮುಗ್ಧ ಪ್ರಶ್ನೆ ಜಾರಿತು. ಇಲ್ಲ, ನನ್ನ 4 ಹೆಂಡತಿಯರು ಸಹ ನನ್ನೊಂದಿಗೆ ವಾಸಿಸುತ್ತಿದ್ದಾರೆ, ಕಲ್ಯಾಣ್ ಚೇಷ್ಟೆಯ ಸ್ವರದಲ್ಲಿ ಹೇಳಿದನು. ಸನಾಳ ಕಣ್ಣುಗಳು ಅಗಲವಾದವು. ಅವಳ ಬಾಯಿ ತೆರೆದಿತ್ತು. ಅವಳು ಆಶ್ಚರ್ಯದಿಂದ ಅವನನ್ನು ನೋಡಲಾರಂಭಿಸಿದಳು. ಕಲ್ಯಾಣ್ ಅವನ ಕೋಣೆಯ ಕಡೆಗೆ ವೇಗವಾಗಿ ನಡೆದ. ಆದರೆ ಅವನು ಕೋಣೆಯ ಬಾಗಿಲನ್ನು ತಲುಪಿದ ತಕ್ಷಣ ಅವನ ಸೆಕ್ರೆಟರಿ ಮಾರಿಯಾ ಒಳಗಿನಿಂದ ಹೊರಬಂದಳು. ಮಾರಿಯಾ, ನೀನು ಇನ್ನೂ ಇಲ್ಲಿ ಏನು ಮಾಡ್ತಿದ್ಯಾ? ತನ್ನ ಗಂಡನ ಕೋಣೆಯಿಂದ ಒಂದು ಹುಡುಗಿ ಹೊರಬರುವುದನ್ನು ನೋಡಿದ ಸನಾಗೆ ಯಾರೂ ತನ್ನ ಹೃದಯದಲ್ಲಿ ಉರಿಯುವ ಕಲ್ಲನ್ನಿಟ್ಟಂತೆ ಭಾಸವಾಯಿತು. ಅವಳ ಕಣ್ಣುಗಳು ವಿಷವನ್ನು ಹರಡಲು ಪ್ರಾರಂಭಿಸಿದವು. ಅವಳು ಮೌನವಾಗಿ ಮಾರಿಯಾಳ ಮುಖವನ್ನೇ ದಿಟ್ಟಿಸತೊಡಗಿದಳು. ಸರ್, ಕೆಲವು ದಾಖಲೆಗಳು ಉಳಿದಿದ್ದವು. ನಾನು ಅವುಗಳನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೆ. ನಾನು ನಿನಗೆ ಏನು ಹೇಳಿದ್ದೆ ಮಾರಿಯಾ? ನಾನು ಇನ್ನು ಮುಂದೆ ನಿನ್ನನ್ನು ಇಲ್ಲಿ ನೋಡಬಾರ್ದು ಅಂತ. ಅವನ ಧ್ವನಿ ಅವನು ಬಯಸಿದ್ದಕ್ಕಿಂತ ಜೋರಾಗಿತ್ತು. ಅವನ ಸ್ವರ ಕಹಿಯಿಂದ ತುಂಬಿತ್ತು. ನಾನು ಒಮ್ಮೆ ಹೇಳಿದ್ದನ್ನು ನೀನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಾನು ನಿನ್ನನ್ನು ಗೌರವಿಸುತ್ತೇನೆ. ಹಾಗಂತ ನೀನು ನನ್ನ ತಲೆಯ ಮೇಲೆ ಹತ್ತಿ ನೃತ್ಯ ಮಾಡಲು ಪ್ರಾರಂಭಿಸಬೇಕು ಅಂತಲ್ಲ. ಅವನು ಒಂದು ಸಣ್ಣ ಸಂಭಾಷಣೆಯಲ್ಲಿ ಎಲ್ಲವನ್ನು ಸ್ಪಷ್ಟಪಡಿಸಿದನು. ಕ್ಷಮಿಸಿ ಸರ್, ಇನ್ಯಾವತ್ತೂ ಹೀಗೆ ಆಗಲ್ಲ ಅಂತ ಹೇಳುತ್ತಾ ಮಾರಿಯಾ ಮೌನದ ಪ್ರತಿಮೆಯಂತೆ ತನ್ನನ್ನು ನೋಡುತ್ತಿದ್ದ ಸನಾಳತ್ತ ಒಂದು ನೋಟ ಬೀರಿದಳು. ಹೋ, ಇವರ ವಿಶೇಷ ಅತಿಥಿ ಮತ್ತು ಇವಳಿಗಾಗಿ ಅವರು ಮೊದಲ ಬಾರಿಗೆ ಚಿಂತೆ ಮಾಡುತ್ತಿದ್ದದ್ದು. ಮಾರಿಯಾಳೊಳಗೆ ಅಸೂಯೆ ಉರಿಯಲು ಪ್ರಾರಂಭಿಸಿತು. ಅವಳು ಅವಕಾಶ ಸಿಕ್ಕರೆ ಸನಾಳ ಕತ್ತು ಹಿಸುಕುತ್ತಿದ್ದಳು. ಅವಳ ಗಂಟಲಿನಲ್ಲಿ ಭಾರಿ ಕಣ್ಣೀರಿನ ಉಂಡೆ ಸಿಲುಕಿಕೊಂಡಿತ್ತು. ಆದಾಗ್ಯೂ ಈ ಇಡೀ ವಿಷಯದಲ್ಲಿ ಒಬ್ಬರು ದುಃಖಿಸಲು ಅಥವಾ ಅಳಲು ಏನೂ ಇರಲಿಲ್ಲ. ಯಾಕಂದರೆ ಕಲ್ಯಾಣ್ ಕುಮಾರ್ ಎಲ್ಲರನ್ನೂ ತಮ್ಮ ಮಿತಿಯಲ್ಲಿ ಹೇಗೆ ಇಟ್ಟುಕೊಳ್ಳಬೇಕೆಂದು ಚೆನ್ನಾಗಿ ತಿಳಿದಿದ್ದ. ನಾನು ನಿನ್ನನ್ನು ನಿನ್ನ ಕೋಣೆಗೆ ಬಿಟ್ಟು ಮರುದಿನವೇ ವಿಶ್ವವಿದ್ಯಾಲಯಕ್ಕೆ ಸೇರಿಸುತ್ತೇನೆ. ಕಲ್ಯಾಣ್ ಆದೇಶ ನೀಡಿದಂತೆ ಇತ್ತು. ಆದರೆ ನನಗೆ ಓದಲು ಇಷ್ಟವಿಲ್ಲ. ನಾನು ನಿನಗೆ ಕೇಳ್ತಿಲ್ಲ, ನಾನು ನಿನಗೆ ಹೇಳುತ್ತಿದ್ದೇನೆ. ನೀನು ಮದುವೆಯ ಕನಸುಗಳನ್ನು ಕಣ್ಣಲ್ಲಿ ಹೊತ್ತುಕೊಂಡು ಇಲ್ಲಿಗೆ ಬಂದಿರುವೆ. ಅವುಗಳನ್ನು ಹರಿದು ಬಿಸಾಡಿಬಿಡು. ಇದು ನಿನ್ನ ಒಳ್ಳೆಯದಕ್ಕಾಗಿ. ನೀನು ಓದುವ ವಯಸ್ಸಿನವಳು. ಇಂದು ರಾತ್ರಿ ನಾನು ಅಮ್ಮನೊಂದಿಗೆ ಮುಂದೆ ಏನು ಮಾಡಬೇಕೆಂಬುದರ ಬಗ್ಗೆ ಮಾತನಾಡುತ್ತೇನೆ. ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿಡು. ನೀನು ನನ್ನ ಜೀವನದ ಪ್ರಕಾರ ಇಲ್ಲಿಗೆ ಬಂದಿದ್ದರೆ ನೀನು ನನ್ನ ಆಸೆಯ ಪ್ರಕಾರ ನಿನ್ನ ಜೀವನವನ್ನು ನಡೆಸಬೇಕಾಗುತ್ತದೆ. ನಾನು ಹೇಳುತ್ತಿರುವುದು ನಿನಗೆ ಅರ್ಥ ಆಗ್ತಿದೆಯಾ? ನಿಮ್ಮ ಆಸೆಯ ಪ್ರಕಾರ ಯಾಕೆ? ನಾನು ನಿಮ್ಮ ಕೆಲಸದವಳಲ್ಲ. ಈ ಮಾತುಗಳು ಅವಳ ತುಟಿಗಳಿಂದ ಬರಬಾರ್ದಿತ್ತು. ಆದರೆ ಬಯಸದಿದ್ದರೂ ಅವು ಅವಳ ನಾಲಿಗೆಯಿಂದ ಜಾರಿದವು. ಕೋಣೆಯಿಂದ ಹೊರಡಲು ಹೊರಟಿದ್ದ ಅವನು ಇದ್ದಕ್ಕಿದ್ದಂತೆ ತಿರುಗಿ ಕಿರಿದಾದ ಕಣ್ಣುಗಳಿಂದ ಅವಳನ್ನು ನೋಡಲಾರಂಭಿಸಿದನು. ನಿನ್ನ ನಾಲಿಗೆ ತುಂಬ ತೀಕ್ಷ್ಣವಾಗಿದೆ. ನಿನ್ನ ಈ ನಾಲಿಗೆಯಿಂದಾಗಿ ಒಂದು ದಿನ ನೀನು ದೊಡ್ಡ ತೊಂದರೆಯಲ್ಲಿ ಸಿಲುಕಿಕೊಳ್ಳುತ್ತೀಯ. ನಾನು ಚಿಕ್ಕ ಹುಡುಗಿಯ ಮೇಲೆ ಕೋಪಗೊಳ್ಳಲು ಬಯಸೋದಿಲ್ಲ. ನಾನು ಚಿಕ್ಕ ಹುಡುಗಿ ಅಲ್ಲ. ಈ ಬಾರಿ ಅವಳು ಜೋರಾಗಿ ಕೂಗಿದಳು. ಆದರೆ ಅವನು ಅವಳನ್ನು ನಿರ್ಲಕ್ಷಿಸಿ ಯಾವುದೇ ಉತ್ತರವನ್ನು ನೀಡದೆ ಕೋಣೆಯಿಂದ ಹೊರಟು ಹೋದನು. ಓ ದೇವ್ರೆ, ಇವರೆಂಥ ವಿಚಿತ್ರ ವ್ಯಕ್ತಿ. ಇವರಿಗೆ ಇಷ್ಟು ಮುದ್ದಾದ ಮತ್ತು ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ. ಇವರು ನನ್ನನ್ನು ಗೌರವಿಸಬೇಕು. ಇವರು ನನ್ನ ಹಿಂದೆಯೇ ಬರಬೇಕು. ಆದರೆ ಇವರು ಹೇಗೆ ಕೋಪಗೊಳ್ಳುತ್ತಿದ್ದಾರೆ ಎಂದು ಅವಳು ಯೋಚಿಸುತ್ತಿದ್ದಳು. ಈ ಬಾರಿ ಅವಳು ಕೋಣೆಯ ಸುತ್ತಲೂ ಅಲೆದಾಡಲು ಪ್ರಾರಂಭಿಸಿದಳು. ಕೋಣೆ ತುಂಬ ಸುಂದರವಾಗಿತ್ತು.
ಎಲ್ಲವೂ ಅದರ ಮೌಲ್ಯದ ಕಥೆಯನ್ನು ಹೇಳುತ್ತಿತ್ತು. ಬಹಳಷ್ಟು ಸಮಯ ಕಳೆದಿತ್ತು. ಆದರೆ ಕಲ್ಯಾಣ್ ಇನ್ನೂ ಮಹಲಿಗೆ ಹಿಂತಿರುಗಿರಲಿಲ್ಲ. ಅವಳು ಅವನಿಗಾಗಿ ಅಸಹನೆಯಿಂದ ಕಾಯಲು ಪ್ರಾರಂಭಿಸಿದಳು. ಕೆಲವೊಮ್ಮೆ ಅವಳು ಕೋಣೆಯಿಂದ ಹೊರಬಂದು ಮಹಲಿನಲ್ಲಿ ನಡೆಯಲು ಪ್ರಾರಂಭಿಸುತ್ತಿದ್ದಳು ಮತ್ತು ಕೆಲವೊಮ್ಮೆ ಅವಳು ಮಹಲಿನ ಸುತ್ತಲೂ ತಿರುಗಾಡಲು ಪ್ರಾರಂಭಿಸಿದಳು. ಕೆಲಸದವಳು ಅವಳನ್ನು ಬಹಳ ಆಸಕ್ತಿಯಿಂದ ನೋಡುತ್ತಿದ್ದಳು ಮತ್ತು ಅವಳೊಂದಿಗೆ ಮಾತನಾಡಲು ಬಯಸುತ್ತಿದ್ದಳು. ಆದರೆ ಕಲ್ಯಾಣ್ ಕುಮಾರ್ ಯಾರೂ ಕೂಡ ಈ ಹುಡುಗಿಯ ಹತ್ತಿರ ಹೋಗಬಾರ್ದು ಅಂತ ಕಟ್ಟುನಿಟ್ಟಾಗಿ ಸೂಚಿಸಿದ್ದನು. ಅವಳು ಆ ದೊಡ್ಡ ಮನೆಯಿಂದ ಹೊರಬಂದು ರಸ್ತೆಯಲ್ಲಿ ನಡೆಯಲು ಪ್ರಾರಂಭಿಸಿದಳು. ಸುತ್ತಲೂ ಅನೇಕ ಮನೆಗಳನ್ನು ನಿರ್ಮಿಸಲಾಗಿತ್ತು. ನಂತರ ಅವಳ ಕಣ್ಣುಗಳು ಸ್ವಲ್ಪ ದೂರದಲ್ಲಿ ನಿರ್ಮಿಸಲಾದ ಮನೆಯ ಹುಲ್ಲುಹಾಸಿನ ಮೇಲೆ ಬಿದ್ದವು. ಅಲ್ಲಿ ಕೆಲವು ಮಕ್ಕಳು ಬ್ಯಾಡ್ಮಿಂಟನ್ ಆಡುತ್ತಿದ್ದರು. ಅವರಿಗೆ ಸುಮಾರು 14-15 ವರ್ಷ ವಯಸ್ಸಾಗಿರಬೇಕು. ಆ ಹುಡುಗರಲ್ಲಿ ಒಬ್ಬ ಅದೇ ಹುಡುಗ. ವಿಮಾನ ನಿಲ್ದಾಣದಲ್ಲಿ ಅವಳನ್ನು ದಿಟ್ಟಿಸಿ ನೋಡಿದ ಅದೇ ಇಂಗ್ಲಿಷ್ ಹುಡುಗ ಅವನು. ಜಾಕ್ ಅವಳನ್ನು ಅಲ್ಲಿ ನೋಡಿದಾಗ ಅವನು ಸಂತೋಷದಿಂದ ಆಶ್ಚರ್ಯಪಟ್ಟನು. ಅವನ ಕಣ್ಣುಗಳು ಹೊಳೆಯಲು ಪ್ರಾರಂಭಿಸಿದವು. ಅವನ ಮುಖದಲ್ಲಿ ನಗು ಹರಡಿತು ಮತ್ತು ಅವನು ತನ್ನ ರಾಕೆಟನ್ನು ಬಿಟ್ಟು ನೇರವಾಗಿ ಅವಳನ್ನು ನೋಡಲು ಪ್ರಾರಂಭಿಸಿದನು. ಸನಾ ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದಾಗ ಅವನು ಬೇಗನೆ ಅವಳ ಬಳಿಗೆ ಬಂದನು. ಹಲೋ, ಹೌ ಆರ್ ಯು ಪ್ರಿಟಿ ಎಂದು ಅವನು ಉತ್ಸಾಹದಿಂದ ನಗುತ್ತಾ ಕೇಳಿದನು ಮತ್ತು ಸನಾ ಹೆಚ್ಚು ಗೊಂದಲಕ್ಕೊಳಗಾದಳು. ಅವನೊಂದಿಗೆ ಇನ್ನೂ ಕೆಲವು ಹುಡುಗಿಯರು ಇದ್ದರು. ಅವರು ಅವಳನ್ನು ತಮ್ಮೊಂದಿಗೆ ಆಟವಾಡಲು ಆಹ್ವಾನಿಸಿದರು. ಮನೆಯಲ್ಲಿ ಅವಳು ನಿಜವಾಗಿಯೂ ಬೇಸರಗೊಂಡಿದ್ದರಿಂದ ಮತ್ತು ಇಲ್ಲಿಯವರೆಗೆ ತನ್ನ ಗಂಡನ ಸುಳಿವು ಇಲ್ಲದ ಕಾರಣ ಸ್ವಲ್ಪ ಯೋಚಿಸಿದ ನಂತರ ಅವಳು ಆಹ್ವಾನವನ್ನು ಸ್ವೀಕರಿಸಿದಳು. ಅವನು ಯಾವಾಗ ಹಿಂತಿರುಗುತ್ತಾನೆಂದು ಯಾರಿಗೂ ತಿಳಿದಿರಲಿಲ್ಲ. ಅವಳು ತುಂಬ ಒಳ್ಳೆಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಮತ್ತು ಅವಳ ಕಾಲೇಜು ದಿನಗಳಲ್ಲಿ ಅನೇಕ ಪದಕಗಳನ್ನು ಗೆದ್ದಿದ್ದಳು. ಸ್ವಲ್ಪ ಸಮಯದೊಳಗೆ ಅವಳು ಅಲ್ಲಿದ್ದ ಎಲ್ಲರನ್ನೂ ಸೋಲಿಸಿದಳು ಮತ್ತು ಅವಳ ಪ್ರತಿಭೆಯ ಬಗ್ಗೆ ಎಲ್ಲರಿಗೂ ಮನವರಿಕೆಯಾಯಿತು. ಮತ್ತೊಂದೆಡೆ ಕಲ್ಯಾಣ್ ಕುಮಾರ್ ಮಹಲಿನೊಳಗೆ ಪ್ರವೇಶಿಸಿದಾಗ ಸನಾ ದುಃಖಿತ ಮುಖದೊಂದಿಗೆ ಕುಳಿತಿದ್ದಾಳೆಂದು ಅವನು ನಿರೀಕ್ಷಿಸಿದ್ದನು. ಆ ಬಡ ಹುಡುಗಿ ತನಗಾಗಿ ಕಾಯುತ್ತಿರಬೇಕು. ಆದರೆ ಮಹಲಿನಲ್ಲಿ ಮೌನವಿತ್ತು. ಯಾರೂ ಇರಲಿಲ್ಲ. ಅವನ ಹಣೆ ಸುಕ್ಕುಗಟ್ಟಿತು. ಮೊದಲು ಅವನು ಕೋಣೆಗೆ ಹೋಗಿ ಅಲ್ಲಿಯೂ ಮೌನವಿರುವುದನ್ನು ನೋಡಿದನು. ನಂತರ ಅವನು ಹುಲ್ಲುಹಾಸಿನೊಳಗೆ ನೋಡಿದನು. ಅಲ್ಲಿಯೂ ಯಾರೂ ಇರಲಿಲ್ಲ. ಈಗ ಅವನ ಪಾದಗಳ ಕೆಳಗೆ ನೆಲ ನಿಜವಾಗಿಯೂ ಜಾರಿ ಹೋಗುತ್ತಿತ್ತು. ಅವನು ಕೆಲಸದವಳನ್ನು ಕೇಳಲು ಬಯಸಿರಲಿಲ್ಲ. ಆದರೆ ಕೊನೆಗೆ ಅವನು ಕೇಳಬೇಕಾಯಿತು. ನನ್ನ ಹೆಂಡತಿ ಎಲ್ಲಿದ್ದಾಳೆ? ಸಾಹೇಬ್ರೆ, ಅವಳು ಮನೆಯಲ್ಲಿಲ್ಲ. ಅವಳು ಸ್ವಲ್ಪ ಸಮಯದ ಹಿಂದೆ ಹೊರಗೆ ಹೋಗಿದ್ದಾಳು. ನಿನ್ನ ಮಾತಿನ ಅರ್ಥ ಏನು? ಅವಳು ಹೊರಗೆ ಹೋಗಿದ್ದಾಳ. ಅವಳು ಎಲ್ಲಿಗೆ ಹೋಗಿದ್ದಾಳೆ? ಸಾಹೇಬ್ರೆ, ನನಗೆ ಏನೂ ತಿಳಿದಿಲ್ಲ. ನೀವೇ ನನಗೆ ಅವಳಿಂದ ದೂರವಿರಲು ಹೇಳಿದ್ದೀರಲ್ವಾ? ಓ ದಡ್ಡಿ, ನೀನು ಅವಳನ್ನು ಮಹಲಿನಿಂದ ಹೇಗೆ ಹೊರಗೆ ಬಿಟ್ಟೆ? ಅವಳಿಗೆ ಯಾರ ಪರಿಚಯವೂ ಇಲ್ಲ. ಈ ಹುಡುಗಿಯನ್ನು ತನ್ನವಳೆಂದು ಎಂದಿಗೂ ಸ್ವೀಕರಿಸುವುದಿಲ್ಲ ಎಂದು ಒಮ್ಮೆ ಭಾವಿಸಿದ್ದ ಮತ್ತು ಕೆಲವು ಸಮಯದೊಳಗೆ ಅವಳನ್ನು ಭಾರತಕ್ಕೆ ವಾಪಸ್ ಕಳುಹಿಸುತ್ತಾನೆ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಈಗ ಅವನು ಅವಳ ಬಗ್ಗೆ ತುಂಬಾ ಚಡಪಡಿಸುತ್ತಿದ್ದ. ಅವನು ಸನಾಳ ಬಗ್ಗೆ ತುಂಬಾ ಚಿಂತಿಸಲು ಪ್ರಾರಂಭಿಸಿದ್ದನು. ಮತ್ತೀಗ ಅವನಿಗೆ ಈ ಸತ್ಯವನ್ನು ತನ್ನಿಂದಲೂ ಮರೆಮಾಡಲು ಸಾಧ್ಯವಾಗಲಿಲ್ಲ. ಸನಾಳನ್ನು ಮೊದಲ ಬಾರಿಗೆ ನೋಡಿದ ಸಮಯದಿಂದ ಅವನ ಹೃದಯವು ಯಾವುದೋ ಅಪರಿಚಿತ ಭಾವನೆಯಲ್ಲಿ ಮುಳುಗಿತ್ತು. ಬಹುಶಃ ಇದು ಮದುವೆಯ ಶಕ್ತಿಯೋ ಅಥವಾ ಅವಳಿಂದ ದೂರ ಹೋಗಲು ಕಷ್ಟಕರ ಸಂಗತಿಯೋ? ಆಶ್ಚರ್ಯಕರ ಸಂಗತಿ ಅಂದರೆ ಅವನು ತನ್ನ ಕಚೇರಿಯಲ್ಲಿಯೂ ಸಹ ಅವಳ ಬಗ್ಗೆ ಯೋಚಿಸುತ್ತಿದ್ದನು. ಈ ಹುಡುಗಿಗೆ ಅವಳ ಸ್ಥಳವನ್ನು ನೆನಪಿಸಬೇಕೆಂದು ಅವನು ತನ್ನ ಹೃದಯದಲ್ಲಿ ನಿರ್ಧರಿಸಿದ್ದನು. ಆದರೆ ಅವಳ ಮುಗ್ಧತೆಯನ್ನು ನೋಡಿದಾಗಿನಿಂದ, ಅವಳ ದೊಡ್ಡ ಕಪ್ಪು ಕಣ್ಣುಗಳಲ್ಲಿ ಭಯ, ಉತ್ಸಾಹ ಮತ್ತು ಸತ್ಯದ ನೆರಳುಗಳನ್ನು ನೋಡಿದಾಗಿನಿಂದ ಅವನು ಸ್ವತಃ ಬೇರೆ ವ್ಯಕ್ತಿಯಾಗುತ್ತಿದ್ದನು. ಅವನು ಇನ್ನೂ ತನ್ನ ಕಾರಿನಲ್ಲಿ ಕುಳಿತು ಸುತ್ತಲೂ ನೋಡುತ್ತಿದ್ದನು. ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ಮನೆಯ ಮುಂದೆ ಇರುವ ಹುಲ್ಲುಹಾಸಿನ ಮೇಲೆ ಬಿದ್ದವು. ಸನಾ ಆರಾಮವಾಗಿ ಬ್ಯಾಡ್ಮಿಂಟನ್ ಆಡುತ್ತಿದ್ದಳು. ಅವಳ ತುಟಿಗಳಲ್ಲಿ ನಗು, ಅವಳ ಕಣ್ಣುಗಳಲ್ಲಿ ಮಿಂಚು ಮತ್ತು ಅವಳ ಇಡೀ ದೇಹದಲ್ಲಿ ಉತ್ಸಾಹ ಕಾಣಿಸುತ್ತಿತ್ತು. ಕಲ್ಯಾಣ್ ಕುಮಾರ್ಗೆ ಉಸಿರು ನಿಂತಂತನ್ನಿಸ್ತು. ಆದರೆ ಮರುಕ್ಷಣವೇ ಅವನ ಕಣ್ಣುಗಳು ತನ್ನ ಹೆಂಡತಿಯ ಪಕ್ಕದಲ್ಲಿ ನಿಂತಿದ್ದ ಕಂದು ಕೂದಲಿನ ಹುಡುಗನ ಮೇಲೆ ಬಿದ್ದವು. ಅವನು ಜಗತ್ತಿನಲ್ಲಿ ಅವಳನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಲೆಕ್ಕಿಸುವುದಿಲ್ಲ ಎಂಬಂತೆ ಅವಳನ್ನು ದಿಟ್ಟಿಸುತ್ತಿದ್ದ. ಅವನು ಒಳಗೊಳಗೆ ಕುದಿಯತೊಡಗಿದ. ಅವನ ಮುಷ್ಟಿಗಳು ಬಿಗಿಯಾಗಿ, ಮುಖವು ಕಠಿಣವಾಯಿತು. ಒಂದು ಕ್ಷಣವೂ ಕಾಯದೆ ಅವನು ಕಾರಿನಿಂದ ಇಳಿದು ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಹುಲ್ಲುಹಾಸಿನ ಒಳಗೆ ಪ್ರವೇಶಿಸಿದನು. ನೀನಿಲ್ಲಿ ಏನ್ ಮಾಡ್ತಿದ್ಯಾ? ಅವನ ಪ್ರತಿಧ್ವನಿಸುವ ಧ್ವನಿ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು. ಒಂದು ಕ್ಷಣದಲ್ಲಿ ಮೌನ ಆವರಿಸಿತು. ಜಾಕ್ ವೇಗವಾಗಿ ಮುಂದೆ ಸಾಗಿದನು. ಬಹುಶಃ ಇವನು ತನ್ನನ್ನು ತೊಂದರೆಗೊಳಿಸುತ್ತಿರುವ ವ್ಯಕ್ತಿಯಾಗಿರಬಹುದು ಎಂದು ಅವನು ಭಾವಿಸಿದನು. ಕೆಲವರು ಪೊಲೀಸರಿಗೆ ಕರೆ ಮಾಡಲು ತಮ್ಮ ಫೋನ್ಗಳನ್ನು ಸಹ ತೆಗೆದುಕೊಂಡಿದ್ದರು. ಆದರೆ ಸನಾ ನಡುವೆ ಬಂದು, ನೋ, ಕರೆ ಮಾಡಬೇಡಿ, ನನ್ನ ಮಾತು ಕೇಳಿ, ಇವರು ನನ್ನ ಗಂಡ. ಎಲ್ಲರ ಮುಖವು ಆಶ್ಚರ್ಯದಿಂದ ತುಂಬಿತ್ತು. ಸನಾ ಮುಗ್ಧ ಹುಡುಗಿ, ಆದರೆ ಮಾತುಗಾರಿಕೆಯಿಂದ ಎಲ್ಲರ ಹೃದಯವನ್ನು ಗೆದ್ದಿದ್ದಳು. ಮತ್ತೀಗ ಕಲ್ಯಾಣ್ ಕುಮಾರ್ ದಿಗ್ಭ್ರಮೆಗೊಂಡು ನಿಂತಿದ್ದನು. ನೀನಿಲ್ಲಿ ಏನ್ ಹೇಳ್ತಿದ್ಯಾ?
ಈ ಜನರನ್ನು ನೀನು ಹೇಗೆ ತಿಳಿದಿದ್ಯಾ? ಅವನ ಧ್ವನಿ ಇನ್ನೂ ಕೋಪದಿಂದ ಭಾರವಾಗಿತ್ತು. ನನಗೆ ಅವರನ್ನು ತಿಳಿದಿಲ್ಲ. ನಾನು ಸ್ವಲ್ಪ ಸಮಯದ ಹಿಂದೆ ಅವರನ್ನು ಭೇಟಿಯಾದೆ ಅಷ್ಟೇ. ಅವರು ನನ್ನನ್ನು ಬ್ಯಾಡ್ಮಿಂಟನ್ ಆಡಲು ಕರೆದ್ರು. ಹಾಗೆ ನಾನು ಬಂದೆ. ಸನಾ ಮುಗ್ಧವಾಗಿ ಉತ್ತರಿಸಿದಳು. ಕಲ್ಯಾಣ್ ಕುಮಾರ್ ಬಾಯಿ ತೆರೆದೇ ಇತ್ತು. ನಾನು ನಿನ್ನಷ್ಟು ಮೂರ್ಖ ಹುಡುಗಿಯನ್ನು ನೋಡಿಲ್ಲ. ಯಾರೋ ನಿನ್ನನ್ನು ಆಟವಾಡಲು ಆಹ್ವಾನಿಸಿದ್ರು ಅಂತ ನೀನು ಅವರೊಂದಿಗೆ ಆಟವಾಡಲು ಹೋಗಿದ್ದೆ. ಅವರು ಯಾರು, ಎಲ್ಲಿಂದ ಬಂದವರು ಅಂತ ತಿಳಿಯದೆ ಅವರೊಟ್ಟಿಗೆ ಸೇರ್ಕೊಂಡಿದ್ಯಾ? ಇಲ್ಲಿ ಏನೂ ಆಗೋದಿಲ್ಲ ಅಂತ ನೀವೇ ಹೇಳಿದ್ರಲ್ವಾ? ಈ ದೇಶ ತುಂಬ ಸುರಕ್ಷಿತ. ಸನಾ ಕಣ್ಣುಗಳನ್ನು ತಿರುಗಿಸುತ್ತಾ ಉತ್ತರಿಸಿದಳು. ಈ ದೇಶದ ಜನರು ತುಂಬ ಅಪಾಯಕಾರಿ ಮತ್ತು ನಿನಗೆ ಈ ಜನರ ಬಗ್ಗೆ ಏನೂ ತಿಳಿದಿಲ್ಲ. ಹುಚ್ಚು ಹುಡುಗಿ. ಅವನವಳನ್ನು ದಿಟ್ಟಿಸುತ್ತಲೇ ಇದ್ದನು. ಇಂದು ನೀನು ಈ ತಪ್ಪು ಮಾಡಿದ್ಯಾ. ಆದರೆ ಮುಂದಿನ ಬಾರಿ ನೀನು ಹೀಗೆ ಮಾಡಿದರೆ ನನಗಿಂತ ಕೆಟ್ಟವರು ಯಾರೂ ಇರಲ್ಲ. ಅದು ನಿಜ. ಯಾರೂ ನಿನ್ಗಿಂತ ಕೆಟ್ಟವರಿಲ್ಲ. ದಪ್ಪ ಮುಖ ಮಾಡಿ ಅವಳು ಮೃದುವಾಗಿ ಹೇಳಿದಳು. ನನಗೆ ನಿನ್ನ ಧ್ವನಿ ಕೇಳ್ತಿದೆ ಮತ್ತು ನಾನು ನಿನ್ನನ್ನು ಕೇಳುವಂತೆ ಮಾಡಲು ಮಾತ್ರ ಮಾತನಾಡುತ್ತಿದ್ದೇನೆ. ಅವನು ನೇರವಾಗಿ ಹೇಳಿದನು. ಇಲ್ಲಿಯವರೆಗೆ ಕಲ್ಯಾಣ್ ಕುಮಾರ್ ಈ ಹುಡುಗಿಯ ಅಸಂಬದ್ಧತೆಯನ್ನು ತಾನು ಇಷ್ಟು ದಿನ ಸಹಿಸಿಕೊಂಡಿದ್ದಕ್ಕೆ ತನ್ನನ್ನೇ ಹೆಚ್ಚು ಆಶ್ಚರ್ಯಪಡಿಸಿಕೊಂಡನು. ಅವನು ಅವಳನ್ನು ಗದರಿಸದೆ ಕೇಳುತ್ತಿದ್ದನು ಮತ್ತು ಒಳಗೆ ವಿಚಿತ್ರವಾದ ಶಾಂತಿಯನ್ನು ಅನುಭವಿಸುತ್ತಿದ್ದನು. ಅವಳು ಅವನ ಕೋಣೆಗೆ ಪ್ರವೇಶಿಸಿದಾಗ ಎಲ್ಲ ವಸ್ತುಗಳನ್ನು ಬಹಳ ಅಚ್ಚುಕಟ್ಟಾಗಿ ಇಡಲಾಗಿರುವುದನ್ನು ಅವಳು ನೋಡಿದಳು. ಈ ಕೋಣೆಯ ಮಾಲೀಕರು ತುಂಬಾ ಸ್ವಚ್ಛತೆಯನ್ನು ಪ್ರೀತಿಸುವ ವ್ಯಕ್ತಿ ಅಂತ ಪ್ರತಿಯೊಂದು ವಿಷಯವೂ ಸ್ವತಃ ವಿವರಿಸುವಂತೆ ತೋರುತ್ತಿತ್ತು. ನಿನ್ನ ಜೋಕ್ ತುಂಬಾ ಚೆನ್ನಾಗಿದೆ, ಅವಳು ಉತ್ಸಾಹದಿಂದ ಹೀಗೆ ಹೇಳಿದಳು. ಆದರೆ ಕಲ್ಯಾಣ್ ಕುಮಾರ್ ಅವಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಫ್ರೆಶ್ ಆಗಲು ಬಾತ್ರೂಮ್ ಕಡೆಗೆ ಹೋದನು. ಸ್ವಲ್ಪ ಹೊತ್ತಿನಲ್ಲೇ ಅವನು ಹೊರಗೆ ಬಂದಾಗ ಅವನ ಕೂದಲಿನಿಂದ ನೀರು ತೊಟ್ಟಿಕ್ಕುತ್ತಿತ್ತು ಮತ್ತು ಅವನು ಶರ್ಟ್ ಹಾಕಿಕೊಂಡಿರಲಿಲ್ಲ. ಸನಾಳ ಉಸಿರು ಬಹುತೇಕ ನಿಂತು ಹೋಯಿತು. ಅವಳು ತಕ್ಷಣ ಕಣ್ಣು ಮುಚ್ಚಿದಳು. ನೀವು ಏನ್ ಮಾಡ್ತಿದ್ದೀರಾ? ನಿಮ್ಗೆ ನಾಚಿಕೆ ಆಗ್ತಿಲ್ವಾ? ಅವಳು ಬೇಗನೆ ತನ್ನ ಕಣ್ಣುಗಳನ್ನು ತನ್ನ ಕೈಗಳಿಂದ ಮುಚ್ಚಿಕೊಂಡು, ಒಬ್ಬ ಹುಡುಗಿಯ ಮುಂದೆ ಶರ್ಟ್ ಹಾಕದೆ ಬಂದಿದ್ದೀರಲ್ಲ ಎಂದಳು. ಕಲ್ಯಾಣ್ ಅವಳನ್ನು ಚೇಷ್ಟೆಯ ನಗುವಿನೊಂದಿಗೆ ನೋಡಿದನು. ಇದರಲ್ಲಿ ನನ್ನದೇನು ತಪ್ಪಿದೆ? ಅವನು ಕಣ್ಣುಗಳಲ್ಲಿ ಕಿಡಿಗೇಡಿತನವನ್ನು ಹಿಡಿದಂತೆ ಮಿಂಚಿತ್ತು. ಭಾರತೀಯ ಹುಡುಗಿಯರು ತುಂಬಾ ನಾಚಿಕೆ ಪಡುತ್ತಾರೆಂದು ಅವನಿಗೆ ತುಂಬಾ ತಿಳಿದಿತ್ತು ಮತ್ತಿಂದು ಅವನು ಅದನ್ನು ಸ್ವತಃ ನೋಡಿದ್ದನು. ದಯವಿಟ್ಟು ಶರ್ಟ್ ಧರಿಸಿ, ನನಗೆ ನಾಚಿಕೆ ಆಗ್ತಿದೆ, ಅವಳು ನಾಚಿಕೆಯಿಂದ ನಡುಗುತ್ತಾ ಹೇಳಿದಾಗ. ಇದು ನನ್ನ ಕೋಣೆ, ಇಲ್ಲಿ ನಾನು ಬಯಸಿದಂತೆ ಇರುತ್ತೇನೆ ಎಂದನು. ನೀನು ನನ್ನ ಕೋಣೆಯಲ್ಲಿರಲು ಬಯಸಿದ್ರೆ ನೀನು ನಿನ್ನ ನಾಚಿಕೆಯನ್ನು ಸ್ವಲ್ಪ ಬದಿಗಿಡಬೇಕು ಎಂದು ಅವನು ಗಂಭೀರವಾಗಿ ಹೇಳಿದನು. ನಂತರ ಶರ್ಟ್ ಧರಿಸಲು ಪ್ರಾರಂಭಿಸಿದನು. ಸನಾ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಅವಳು ತನ್ನ ಗಲ್ಲದ ಕೆಳಗೆ ತನ್ನ ಕೈಯನ್ನಿಟ್ಟು ಅವನನ್ನು ದಿಟ್ಟಿಸಿ ನೋಡಲಾರಂಭಿಸಿದಳು. ನೀನೇನು ಹೀಗೆ ನೋಡ್ತಿದ್ಯಾ? ಕಲ್ಯಾಣ್ ಕೇಳಿದ. ದೇವರು ನಿನ್ನನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾನೆಂದು ನಾನು ನೋಡುತ್ತಿದ್ದೇನೆ. ಅವಳ ನಾಲಿಗೆಯಿಂದ ಮತ್ತೊಂದು ಮಾತು ಬಂದಿತ್ತು. ಈ ಬಾರಿ ಅವನು ತನ್ನ ಎರಡೂ ಕೈಗಳನ್ನು ಅವಳ ಬಾಯಿಯ ಮೇಲೆ ಇಟ್ಟನು. ಕಲ್ಯಾಣ್ ನಗುವನ್ನು ತಡೆಯಲು ಪ್ರಯತ್ನಿಸಿದ, ಆದರೆ ಅವನ ತುಟಿಗಳು ಚಲಿಸಿದವು. ನೋಡು ಸನಾ, ನಾವಿಬ್ರೂ ಮದುವೆಯಾದಾಗ ನನ್ನ ಒಪ್ಪಿಗೆ ಆ ಮದುವೆಯಲ್ಲಿ ಯಾವುದೇ ರೀತಿಯಲ್ಲಿ ಇರಲಿಲ್ಲ. ನಾನು ನನ್ನ ಚಿಕ್ಕಪ್ಪನ ಒತ್ತಾಯದ ಮೇರೆಗೆ ಈ ಮದುವೆಯನ್ನು ಮಾಡಿಕೊಂಡೆ ಮತ್ತು ನಾನು ಈ ಮದುವೆಯನ್ನು ಎಂದಿಗೂ ಪೂರೈಸೋದಿಲ್ಲ. ನೀನು ಅಮ್ಮನೊಂದಿಗೆ ಇರ್ತೀಯ ಮತ್ತು ನಾನು ಇಲ್ಲೇ ಇರುತ್ತೇನೆ. ಆದರೆ ನಾನು ನನ್ನ ತಾಯಿಯ ಪ್ರೀತಿಗೆ ಸೋತೆ. ಅವಳು ನನ್ನ ಮೇಲೆ ಒತ್ತಡ ಹೇರಿದಾಗ ಮತ್ತು ಭಾವನಾತ್ಮಕವಾಗಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದಾಗ ನಾನು ನಿನ್ನನ್ನು ಇಲ್ಲಿಗೆ ಕರೆಸುವಂಥ ಸ್ಥಿತಿ ನಿರ್ಮಾಣವಾಯಿತು. ನಾನು ನಿನ್ನನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸುತ್ತೇನೆ ಅಂತ ತಾಯಿಗೆ ಭರವಸೆ ನೀಡಿದ್ದೇನೆ. ನಾನು ನಿನ್ನ ಹಕ್ಕುಗಳನ್ನು ಸಹ ನೀಡುತ್ತೇನೆ. ಆದರೆ ನಾನು ನಿನ್ನನ್ನು ವಿಮಾನ ನಿಲ್ದಾಣದಲ್ಲಿ ನೋಡಿದಾಗ ನಮ್ಮ ಸಂಬಂಧವು ಇತರ ಗಂಡ ಹೆಂಡತಿಯರಂತೆ ಇರೋದಿಲ್ಲ ಅಂತ ನಾನು ನಿರ್ಧರಿಸಿದೆ. ಅವನು ಗಂಭೀರವಾಗಿ ಹೇಳಿದನು. ನಂತರ ತನ್ನ ಲ್ಯಾಪ್ಟಾಪ್ ತೆರೆಯುತ್ತಾ ಕುಳಿತನು. ನೀವೇನು ಹೇಳ್ತಿದ್ದೀರಿ? ಅವಳ ಧ್ವನಿ ಆಳವಾದ ಪ್ರಪಾತದಿಂದ ಬಂದಂತೆ ತೋರುತ್ತಿತ್ತು. ಆದರೆ ಅವಳು ನಡುಗುತ್ತಿದ್ದಳು. ಅವಳು ದೊಡ್ಡ ಕನಸುಗಳೊಂದಿಗೆ ಬಂದಿದ್ದಳು. ಬಾಲ್ಯದಿಂದಲೂ ಅವಳು ಮದುವೆಯಾಗಲು ತುಂಬ ಇಷ್ಟಪಡುತ್ತಿದ್ದಳು. ಮದುವೆಯಾದಾಗ ಹೊಸ ಬಟ್ಟೆಗಳನ್ನು ಧರಿಸಬೇಕು, ಬಹಳಷ್ಟು ಮೇಕಪ್ ಮಾಡಿಕೊಳ್ಬೇಕು ಮತ್ತು ಗಂಡ ವಿಹಾರಕ್ಕೆ ಕರೆದುಕೊಂಡು ಹೋಗುತ್ತಾನೆ, ಒಳ್ಳೆಯದನ್ನು ತಿನ್ನಿಸುತ್ತಾನೆ ಎಂದು ಅವಳು ಭಾವಿಸಿದ್ದಳು. ಇದು ತುಂಬ ಖುಷಿ ನೀಡುತ್ತದೆ ಎಂದು ಯೋಚಿಸುತ್ತಾ ಅವಳು ಈ ಸಂಬಂಧದ ಬಗ್ಗೆ ತುಂಬ ಉತ್ಸುಕಳಾಗಿದ್ದಳು. ಆದರೆ ಕಲ್ಯಾಣ್ ಕುಮಾರ್ ಈ ಸಂಬಂಧವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದಾಗ ಅವಳು ತುಂಬ ಅಸಮಾಧಾನಗೊಂಡಳು. ಅಂದರೆ ನೀನು ನನಗಿಂತ ತುಂಬ ಚಿಕ್ಕವಳು. ನಿನ್ನ ವಯಸ್ಸು ಎಷ್ಟು ಅಂತ ನಿನಗೆ ತಿಳಿದಿದ್ಯಾ? ಅವಳು ಕೋಪದಿಂದ ಅವನ ಮುಂದೆ ಕುಳಿತಳು. ನಿನ್ನನ್ನು ನೋಡಿದರೆ ನೀನು 15-16 ವರ್ಷ ಅಂತ ನನಗೆ ಚೆನ್ನಾಗಿ ಊಹಿಸಬಲ್ಲೆ. ಅವನವಳನ್ನು ಒಮ್ಮೆ ನೋಡಿದನು. ನಂತರ ಲ್ಯಾಪ್ಟಾಪ್ನಲ್ಲಿ ತನ್ನ ಬೆರಳುಗಳನ್ನು ಚಲಾಯಿಸಲು ಪ್ರಾರಂಭಿಸಿದನು. ನಿಮ್ಮ ಊಹೆ ತಪ್ಪು. ನನ್ನ ವಯಸ್ಸು 15-16 ವರ್ಷವಲ್ಲ, ನನಗೆ 18 ವರ್ಷ. ನೀನು 18 ವರ್ಷದವಳಾಗಿ ಕಾಣುತ್ತಿಲ್ಲ. ನೀನು ಸುಳ್ಳು ಹೇಳುತ್ತಿದ್ಯಾ? ಕಲ್ಯಾಣ್ ಅವಳನ್ನು ಕೋಪದಿಂದ ನೋಡಿದನು. ಹೌದು, ನನಗೆ 18 ವರ್ಷ ತುಂಬಲು ಕೇವಲ 3 ತಿಂಗಳುಗಳು ಉಳಿದಿವೆ. ನೀವಿದನ್ನು ಸುಳ್ಳು ಅಂತ ಹೇಳಲು ಸಾಧ್ಯವಿಲ್ಲ ಆಯ್ತಾ? ಅವಳು ಕೋಪದಿಂದ ಉತ್ತರಿಸಿದಳು.
ಸರಿ, ಈಗ ನೀನು ಹೇಳು, ನನ್ನ ವಯಸ್ಸು ನಿನಗೆ ತಿಳಿದಿದ್ಯಾ? ಕಲ್ಯಾಣ್ ನಗುತ್ತಾ ಕೇಳಿದನು. ಅವಳು ತಕ್ಷಣ ಇಲ್ಲ ಅಂತ ತಲೆ ಅಲ್ಲಾಡಿಸಿದಳು. ನಾನು ನಿನಗಿಂತ 12 ವರ್ಷ ದೊಡ್ಡವನು. ಅದರಲ್ಲಿ ಏನು ವ್ಯತ್ಯಾಸವಿದೆ? ಅವಳು ತೀಕ್ಷ್ಣವಾದ ಕಣ್ಣುಗಳಿಂದ ಕಲ್ಯಾಣ್ನನ್ನು ದಿಟ್ಟಿಸುತ್ತಾ ಕೇಳಿದಳು. ವಯಸ್ಸಿನ ವ್ಯತ್ಯಾಸವು ಹೃದಯದ ನಿರ್ಧಾರಗಳನ್ನು ನಿಯಂತ್ರಿಸುವುದಿಲ್ಲ ಕಲ್ಯಾಣ್ರವರೇ, ಅಥವಾ ಭಾವನೆಗಳ ಸತ್ಯವನ್ನು ಅದು ನಿರಾಕರಿಸಲು ಸಾಧ್ಯವಿಲ್ಲ ಎಂದಳು. ನಾನು ನಿಮ್ಮನ್ನು ಇಷ್ಟಪಡಲು ಪ್ರಾರಂಭಿಸಿದ್ದು ಮೊದಲ ಬಾರಿಗೆ ವಿಮಾನ ನಿಲ್ದಾಣದಲ್ಲಿ ನೋಡಿದಾಗ. ನಿಮ್ಮನ್ನು ನೋಡಿದ ತಕ್ಷಣ ನನ್ನ ಹೃದಯ ಬಡಿಯಲು ಪ್ರಾರಂಭಿಸಿತು. ನಾನು ನಿಮ್ಮೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸುತ್ತೇನೆ ಅಂತ ಹೇಳಲು ನಾನು ತುಂಬ ಉತ್ಸುಕಳಾಗಿದ್ದೆ. ಆದರೆ ನಿಮ್ಮ ಈ ತಣ್ಣನೆಯ ವರ್ತನೆ ನನಗೆ ಇಷ್ಟ ಇಲ್ಲ ಅಂತ ಅವಳು ಹೇಳಲು ಬಯಸಿದ್ದಳು. ಆದರೆ ಕಲ್ಯಾಣ್ ಅವಳನ್ನು ನಿರ್ಲಕ್ಷಿಸಿ ಮತ್ತೊಮ್ಮೆ ತನ್ನ ಕೆಲಸದಲ್ಲಿ ಮುಳುಗಿದನು. ಆ ಮುಗ್ಧ ಹೃದಯದ ಬಡಿತವನ್ನು ಅನುಭವಿಸಲು ಅವನು ಹೆದರುತ್ತಿದ್ದಂತೆ. ಆದರೆ ಆ ಕೋಣೆಯಲ್ಲಿ ಸನಾಳ ಮುಗ್ಧ ಕಣ್ಣುಗಳು ಇನ್ನೂ ಅವನನ್ನೇ ಭರವಸೆಯೊಂದಿಗೆ ನೋಡುತ್ತಿದ್ದವು. ಅವನು ತನ್ನ ಲ್ಯಾಪ್ಟಾಪ್ನಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದನು. ಬಹಳ ಹೊತ್ತಿನ ನಂತರ ಅವನು ತಿರುಗಿದಾಗ ಸನಾ ಇನ್ನೂ ಅವನ ಮುಂದೆ ಕುಳಿತು ಮೊಣಕಾಲುಗಳ ಮೇಲೆ ತಲೆ ಇಟ್ಟುಕೊಂಡು ಅವನನ್ನು ನೋಡುತ್ತಿದ್ದಳು. ನೀನಿನ್ನೂ ಎಚ್ಚರವಾಗಿರುವುದೇಕೆ? ನೀನು ಮಲಗಬೇಕಿತ್ತು. ಲ್ಯಾಪ್ಟಾಪ್ ಮುಚ್ಚುವಾಗ ಅವನು ಆಶ್ಚರ್ಯಚಕಿತನಾದ ಕಣ್ಣುಗಳಿಂದ ಅವಳನ್ನು ನೋಡಿದನು. ಆದರೆ ನಾನು ಎಲ್ಲಿ ಮಲಗಬೇಕು? ನಿಮ್ಮ ವಸ್ತುಗಳೆಲ್ಲ ಹಾಸಿಗೆ ಮೇಲೆ ಹರಡಿಕೊಂಡಿವೆ. ಸನಾ ಹಾಸಿಗೆಯ ಮೇಲೆ ಹರಡಿರುವ ಫೈಲ್ಗಳ ಕಡೆಗೆ ಬೆರಳು ತೋರಿಸಿದ. ಆಗ ಅವನು ಬೇಗನೆ ತನ್ನ ವಸ್ತುಗಳನ್ನು ಫೈಲ್ಸ್ಗಳನ್ನು ಎತ್ತಲು ಪ್ರಾರಂಭಿಸಿದನು. ಅಷ್ಟೊತ್ತಿಗೆ ಸನಾ ವಾಶ್ರೂಮ್ಗೆ ಹೋಗಿದ್ದಳು ಮತ್ತು ಅವಳು ಹಿಂತಿರುಗಿದಾಗ ಕಲ್ಯಾಣ್ ಆಗಲೇ ಮಲಗಿದ್ದನು. ಅವಳು ನಿಧಾನವಾಗಿ ಅವನ ಕಡೆಗೆ ನಡೆದು ಸದ್ದಿಲ್ಲದೆ ಹೋಗಿ ಅವನ ಪಕ್ಕದಲ್ಲಿ ಮಲಗಿದಳು. ನಾನೀ ಹಾಸಿಗೆಯ ಮೇಲೆ ಕನಿಷ್ಠ ನನಗೆ ಮಲಗಲಾದ್ರೂ ಹಕ್ಕಿದೆ, ಅವಳು ಮಿನುಗುವ ಕಣ್ಣುಗಳಿಂದ ಮುಗ್ಧವಾಗಿ ಹೇಳಿದಳು. ಕಲ್ಯಾಣ್ ಒಮ್ಮೆ ಅವಳನ್ನು ನೋಡಿದ. ಆದರೆ ನಂತರ ಅರಿವಿಲ್ಲದವನಂತೆ ತನ್ನ ಕಣ್ಣುಗಳನ್ನು ತಿರುಗಿಸಿದನು. ಈಗ ಸನಾಳ ಸಣ್ಣ ಗೊರಕೆಗಳ ಶಬ್ದ ಮಾತ್ರ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅವನು ನಿಧಾನವಾಗಿ ಮುಗುಳ್ನಕ್ಕನು. ಅವನು ಒಂದು ವಿಷಯವನ್ನು ತುಂಬಾ ಬಲವಾಗಿ ಅನುಭವಿಸುತ್ತಿದ್ದನು. ಈ ಹುಡುಗಿ ಅವನ ಜೀವನದಲ್ಲಿ ಬಂದಾಗಿನಿಂದ ಅವನು ನಗುತ್ತಿದ್ದನು. ಅವನು ಅವಳನ್ನು ಹೆದರಿಸಿ ತನ್ನ ಅಸಭ್ಯ ವರ್ತನೆಯಿಂದ ಅವಳನ್ನು ಕಳುಹಿಸುತ್ತಾನೆಂದು ಅವನು ಭಾವಿಸಿದ್ದನು. ಆದರೆ ಈಗ ಪರಿಸ್ಥಿತಿ ಹೇಗಿತ್ತೆಂದರೆ ಅವನಿಗೆ ಈ ಹುಡುಗಿಯನ್ನು ಬಿಟ್ಟಿರಲು ಸಾಧ್ಯವಾಗಲಿಲ್ಲ. ಒಬ್ಬ ಮಹಿಳೆಯ ಸೌಂದರ್ಯದಲ್ಲಿ ಅಷ್ಟೊಂದು ಶಕ್ತಿ ಇದೆಯೇ? ಅಥವಾ ಈ ಮುಗ್ಧತೆಯಲ್ಲಿ ಏನಾದರೂ ಮಾಂತ್ರಿಕತೆ ಇದೆಯೇ? ಅವಳ ಮೃದು ಮುಖವನ್ನು ನೋಡುತ್ತಾ ಅವನು ಈ ಪ್ರಶ್ನೆಯನ್ನು ಕೇಳುತ್ತಿದ್ದನು. ಆ ಮುಗ್ಧ ಹುಡುಗಿ ಯಾವುದೇ ಚಿಂತೆ ಇಲ್ಲದೆ ನಿದ್ರೆಯ ಆಳದಲ್ಲಿ ಕಳೆದು ಹೋಗಿದ್ದಾಗ, ನೀನು ತುಂಬ ಅದೃಷ್ಟಶಾಲಿ, ಯಾಕಂದರೆ ನೀನು ಈ ಕಲ್ಯಾಣ್ ಕುಮಾರ್ನ ಹೃದಯದಲ್ಲಿ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ಯಾ. ಇಲ್ಲಿಯವರೆಗೆ ಯಾರೂ ನನ್ನ ಹೃದಯವನ್ನು ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ಅವನು ಮೃದುವಾಗಿ ಗೊಣಗಿದನು. ನಂತರ ಅವನು ತನ್ನ ತಲೆಯನ್ನು ತನ್ನ ಭುಜದ ಮೇಲೆ ಇಟ್ಟು ಕಣ್ಣು ಮುಚ್ಚಿದನು. ಅವನಿಗೆ ರಾತ್ರಿ ಸಮಯ ಎಷ್ಟು ಆಗಿತ್ತೆಂದು ತಿಳಿದಿರಲಿಲ್ಲ. ನಂತರ ಇದ್ದಕ್ಕಿದ್ದಂತೆ ಅವನ ಕೈ ಜಾರಿತು ಮತ್ತು ಅವನು ತಿಳಿಯದೆ ಸನಾಳನ್ನು ಮುಟ್ಟಿದನು. ಸನಾ ಸ್ವಲ್ಪ ತಿರುಗಿ ಇನ್ನೂ ಹತ್ತಿರ ಬಂದಳು. ಕಲ್ಯಾಣ್ ಉಸಿರು ನಿಂತಿತು. ನಾನು ಅಪರಾಧ ಮಾಡುತ್ತಿದ್ದೇನಾ? ಅವನು ತುಂಬ ಅಸಮಾಧಾನಗೊಂಡನು. ಅವನ ಹೃದಯವು ತುಂಬ ವೇಗವಾಗಿ ಬಡಿಯುತ್ತಿತ್ತು. ಆದರೆ ಅವನ ಮುಂದೆ ಮಲಗಿದ್ದ ಮುಗ್ಧ ಹುಡುಗಿಗೆ ಆ ಪ್ರಶ್ನೆಯ ಬಗ್ಗೆ ಏನೂ ತಿಳಿದಿರಲಿಲ್ಲ. ಆ ಸಮಯದಲ್ಲಿ ಆ ಕೋಣೆಯಲ್ಲಿ ಯಾವುದೇ ಮಾತು ಇರಲಿಲ್ಲ, ಯಾವುದೇ ಶಬ್ದವಿರಲಿಲ್ಲ. ಹೃದಯ ಬಡಿತಗಳು ಮತ್ತು ರಾತ್ರಿಯ ಮೌನದ ನಡುವೆ ಒಂದು ಅಜ್ಞಾತ ಸಂಬಂಧ ಹುಟ್ಟಿಕೊಳ್ಳುತ್ತಿತ್ತು. ಅವನು ಸನಾಳನ್ನು ಬೇಗನೆ ದೂರ ತಳ್ಳಿದನು. ಅವನು ಒಂದು ದಿಂಬನ್ನು ಮಧ್ಯದಲ್ಲಿ ಇಟ್ಟುಕೊಂಡು ಪಕ್ಕಕ್ಕೆ ಮಲಗಿದನು. ಕಲ್ಯಾಣ್ ಇನ್ನೂ ನಿದ್ರೆ ಸೇರಲಿಲ್ಲ. ಆದರೆ ಅವನ ಕಣ್ಣುಗಳು ಮುಚ್ಚಲ್ಪಟ್ಟಿದ್ದವು. ಅವನ ಹೃದಯದಲ್ಲಿ ಯುದ್ಧ ಪ್ರಾರಂಭವಾಯಿತು. ಅವನ ಹಠಮಾರಿ ಆಲೋಚನೆ ಮತ್ತು ಸನಾಳ ಮುಗ್ಧ ಪ್ರೀತಿಯ ನಡುವೆ ಮೊದಲ ಬಾರಿಗೆ ತನ್ನನ್ನು ಕಳೆದುಕೊಳ್ಳಲು ಬಿಡದವನು ಬಹುಶಃ ಸೋಲುತ್ತಾನೆ ಎಂದು ತೋರುತ್ತಿತ್ತು. ಅವನ ಹೃದಯದ ಬಡಿತಗಳು ತೀವ್ರವಾಗಿ ಛಿದ್ರಗೊಂಡವು. ಆ ಹುಡುಗಿ ಈಗ ಸಂಬಂಧದಲ್ಲಿ ಹೆಂಡತಿ. ಅವನಿಗೆ ಅವಳ ಮೇಲೆ ಸಂಪೂರ್ಣ ಹಕ್ಕಿದೆ. ಆ ಸಮಯದ ಮೌನ, ಕೋಣೆಯ ಮೃದುತ್ವ ಮತ್ತು ಅವನ ಹೃದಯದಲ್ಲಿನ ಪ್ರಕ್ಷುಬ್ಧತೆ ಎಲ್ಲವೂ ಒಟ್ಟಾಗಿ ಅವನನ್ನು ಮೋಹಿಸಲು ಪ್ರಾರಂಭಿಸಿದವು. ಅವನಿಗೆ ತನ್ನನ್ನು ತಾನು ತಡೆಯಲು ಸಾಧ್ಯವಾಗಲಿಲ್ಲ. ಅವನ ಉದ್ದೇಶಗಳು ಈಗ ಕೇವಲ ಆಲೋಚನೆಗಳಿಗೆ ಸೀಮಿತವಾಗಿದ್ದವು. ಅವನವನ ಪ್ರಜ್ಞೆಯಲ್ಲಿ ಇರಲಿಲ್ಲ. ತನ್ನ ಭಾವನೆಗಳ ಮಿತಿಯನ್ನು ದಾಟಲು ಅವನು ಹತಾಶನಾಗಿದ್ದ. ಸನಾ ಇನ್ನು ಗಾಢ ನಿದ್ರೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಮೊಬೈಲ್ ರಿಂಗಣಿಸಿತು. ಅವನ ಗಮನವು ಒಂದು ಕ್ಷಣದಲ್ಲಿ ಮುರಿದು ಹೋಯಿತು. ಅವನು ತಕ್ಷಣ ಮೊಬೈಲ್ ಕಡೆಗೆ ಧಾವಿಸಿದನು. ಅವನ ಕಣ್ಣುಗಳಲ್ಲಿ ಕಿರಿಕಿರಿಯ ಸೆಳೆತ ಹರಿಯಿತು. ಆ ಕ್ಷಣದಲ್ಲಿ ಸನಾಳಿಗೂ ಎಚ್ಚರವಾಯಿತು. ಆದರೆ ಕಲ್ಯಾಣ್ ಹೃದಯದಲ್ಲಿ ಬಿರುಗಾಳಿ ಬೀಸುತ್ತಿರುವುದನ್ನು ಅವಳು ಅರಿಯಲಿಲ್ಲ. ಅವಳು ಕಣ್ಣುಗಳನ್ನು ಉಜ್ಜುತ್ತಾ ಮೆಲ್ಲನೆ ಹೇಳಿದಳು, ದಯವಿಟ್ಟು ಅದನ್ನು ಆಫ್ ಮಾಡಿ, ನನ್ನ ನಿದ್ರೆಗೆ ಭಂಗವಾಗ್ತಿದೆ. ಅವಳ ಧ್ವನಿ ಇನ್ನೂ ನಿದ್ರಾಹೀನವಾಗಿತ್ತು ಮತ್ತು ಕೊನೆಗೆ ಕಲ್ಯಾಣ್ ಒಂದು ಕ್ಷಣ ವಿರಾಮಗೊಳಿಸಿದನು.
ಅವನ ತುಟಿಗಳು ಏನೋ ಹೇಳಲು ಬಯಸಿದವು. ಆದರೆ ಅವಳ ನಿದ್ರೆಯ ಬಗ್ಗೆ ಯೋಚಿಸುತ್ತಾ ಅವನು ಸದ್ದಿಲ್ಲದೆ ಕೋಣೆಯಿಂದ ಹೊರಗೆ ಹೋದನು. ಆದರೆ ಅವನ ಹೃದಯದಲ್ಲಿ ಬಿರುಗಾಳಿ ಬೀಸುವುದು ಇನ್ನೂ ನಿಂತಿರಲಿಲ್ಲ. ಅವನ ಉಸಿರು ಇನ್ನೂ ವೇಗವಾಗಿತ್ತು ಮತ್ತು ಅವನ ಕಣ್ಣುಗಳಲ್ಲಿ ಒಂದೇ ಒಂದು ಹಂಬಲವಿತ್ತು. ಈಗ ಅವನದ್ದಾಗಿದ್ದ ಆ ಮುಗ್ಧ ಹುಡುಗಿ. ಹಲೋ, ನೀನು ಮದುವೆ ಆಗಿದ್ಯಾ ಎಂದು ನನಗೆ ತಿಳಿದಿದೆ, ಅದು ಕೂಡ ತುಂಬ ಚಿಕ್ಕ ಹುಡುಗಿಯೊಂದಿಗೆ. ಇನ್ನೊಂದು ಕಡೆಯಿಂದ ಸುರೇಶ್ ಕುಮಾರ್ ಧ್ವನಿ ಕಲ್ಯಾಣ್ ಎದೆಯನ್ನು ಬಾಣದಂತೆ ಚುಚ್ಚಿತು. ಅವನು ಕೋಪದಿಂದ ತನ್ನ ಮುಷ್ಟಿಯನ್ನು ಬಿಗಿದನು. ಆದರೆ ಅವನ ಧ್ವನಿ ಈಗ ಇನ್ನೂ ಜೋರಾಗಿತ್ತು. ನೀನು ಆ ಹುಡುಗಿಯನ್ನು ನೋಡಿದ್ರೆ ಹುಷಾರ್. ಒಂದು ವೇಳೆ ನೀನು ಮಾತು ತಪ್ಪಿದ್ರೆ ನನ್ನಷ್ಟು ಕೆಟ್ಟವರು ಯಾರೂ ಇರಲ್ಲ. ಹಹಹ, ನೀನು ನನಗೆ ಭಯಪಡಲು ಪ್ರಾರಂಭಿಸಿದ್ಯಾ? ಚಿಂತಿಸಬೇಡ, ನಾನು ಅವಳಿಗೆ ಏನೂ ಹೇಳೋದಿಲ್ಲ. ನೀನು ಮಾರಿಯಾಳನ್ನು ಪ್ರೀತಿಸ್ತೀಯ ಅಂತ ನಾನು ತಿಳ್ಕೊಂಡಿದ್ದೆ. ಅಸಂಬದ್ಧವಾಗಿ ಮಾತನಾಡಬೇಡ. ಮಾರಿಯಾ ನನ್ನ ಸೆಕ್ರೆಟರಿ ಅಷ್ಟೇ, ಬೇರೇನೂ ಅಲ್ಲ. ಕಷ್ಟದ ಸಮಯದಲ್ಲಿ ನಾನು ಅವಳಿಗೆ ಸಹಾಯ ಮಾಡಿದ್ದೇನೆ. ಆದರೆ ಇದರರ್ಥ ನಾನು ಅವಳ ಮೇಲೆ ಆಸಕ್ತಿ ಹೊಂದಿದ್ದೇನೆ ಎಂದಲ್ಲ. ಹೋ, ಈಗ ನೀನು ಚಿಕ್ಕ ಹುಡುಗಿ ಮೇಲೆ ಆಸಕ್ತಿ ಹೊಂದಿದ್ಯಾ? ನೋಡು, ಇದು ನಿನ್ನ ಸಮಸ್ಯೆ ಅಲ್ಲ, ಇದು ನನ್ನ ಸಮಸ್ಯೆ ಅಲ್ಲ ಎಂದು ನನಗೆ ತಿಳಿದಿದೆ. ಆದರೆ ನಾನು ನಿನಗೆ ಕರೆ ಮಾಡಿ ಹೇಳುವುದೇನೆಂದರೆ, 2 ದಿನಗಳಲ್ಲಿ ಆ ಫೈಲ್ಗಳು ನನಗೆ ಸಿಗದಿದ್ರೆ ನೀನು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ಬೋದು. ನೀನು ನನ್ನನ್ನು ಬೆದರಿಸಲು ಅಥವಾ ಹೆದರಿಸಲು ಸಾಧ್ಯ ಇಲ್ಲ. ನಿನಗೆ ನನ್ನ ಶಕ್ತಿಯ ಬಗ್ಗೆ ಅರಿವಿಲ್ಲ. ಆ ಹುಡುಗಿಯ ವಿಷಯದಲ್ಲಿ ಅವಳ ಹೆಸರನ್ನು ತೆಗೆದುಕೊಂಡು ನೀನು ನನ್ನನ್ನು ಬೆದರಿಸಬಹುದು ಅಂತ ನೀನು ಭಾವಿಸಿದರೆ ಅದು ನಿನ್ನ ಮೂರ್ಖತನ. ನೀನು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನೀನು ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡ್ಬೋದು ಅಂದ್ಕೊಂಡ್ರೆ ಅದು ನಿನ್ನ ದೊಡ್ಡ ತಪ್ಪು ತಿಳುವಳಿಕೆ. ಯಾಕಂದರೆ ನಾನು ಯಾರನ್ನಾದರೂ ಕಳೆದುಕೊಳ್ಳುವ ಬಗ್ಗೆ ಹೆದರೋದಿಲ್ಲ. ಅವನ ಸ್ವರ ದೃಢವಾಗಿತ್ತು, ನೇರವಾಗಿತ್ತು ಮತ್ತು ಅವನ ಧ್ವನಿ ಬಂಡೆಯಂತೆ ಗಟ್ಟಿಯಾಗಿತ್ತು. ಅವನು ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಕೋಣೆಗೆ ಹಿಂತಿರುಗಿದನು. ಆದರೆ ಸನಾಳ ಮುಗ್ಧ ಮುಖವನ್ನು ನೋಡಿದ ತಕ್ಷಣ ಅವನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಅದು ಅವನಿಗೆ ನಿಜವಾಗಿಯೂ ಮುಖ್ಯವಾಗಲಿಲ್ಲವೇ? ಅಮ್ಮ, ನಾನು ನಿನ್ನನ್ನು ಎಂದಿಗೂ ಕ್ಷಮಿಸೋದಿಲ್ಲ. ಅವನು ಅಸಹಾಯಕನಾಗಿ ತನ್ನ ತುಟಿಗಳನ್ನು ಕಚ್ಚಿದನು. ನೀನು ನನ್ನ ಮೇಲೆ ದೊಡ್ಡ ತಂತ್ರವನ್ನೇ ಆಡಿದ್ಯಾ. ಮೊದಲನೆಯದಾಗಿ ನೀನು ನನ್ನನ್ನು ತುಂಬ ಸುಂದರ ಹುಡುಗಿಯೊಂದಿಗೆ ಮದುವೆ ಮಾಡಿದ್ದೀರಿ ಮತ್ತು ಅದು ಅಲ್ಲದೆ ತುಂಬ ಮುಗ್ಧಳು. ಅವಳು ಸ್ವಲ್ಪ ದೊಡ್ಡವಳಾಗಿದ್ದರೆ ಅವಳೊಂದಿಗಿನ ಸಂಬಂಧವನ್ನು ಮುಂದುವರಿಸಲು ನನಗೆ ಯಾವುದೇ ತೊಂದರೆ ಇರ್ತಿರಲಿಲ್ಲ. ಸನಾಳ ತಂದೆ ಅವಳ ಬಾಲ್ಯದಲ್ಲೇ ತೀರಿಕೊಂಡಿದ್ದರು. ಅವಳ ತಾಯಿ ತನ್ನ ಅಜ್ಜಿಯೊಂದಿಗೆ ವಾಸಿಸುತ್ತಿದ್ದರು. ಸನಾಗೆ 17 ವರ್ಷ ತುಂಬಿದಾಗ ಅವಳ ತಾಯಿ ಮಗಳ ಮದುವೆಯ ಬಗ್ಗೆ ಚಿಂತಿಸಲು ಪ್ರಾರಂಭಿಸಿದ್ರು. ಯಾಕಂದರೆ ಅವಳ ಆರೋಗ್ಯವು ಹದಗೆಡಲು ಪ್ರಾರಂಭಿಸಿತು. ಅದಕ್ಕಾಗಿ ಅವಳು ಸನಾಳನ್ನು ತನ್ನ ಸ್ನೇಹಿತನ ಮಗ ಕಲ್ಯಾಣ್ ಕುಮಾರ್ಗೆ ಮದುವೆ ಮಾಡಿಸಿದಳು. ಅದು ಸಹ ಕಲ್ಯಾಣ್ ಕುಮಾರ್ ಈ ಮದುವೆಗೆ ಸಿದ್ಧವಾಗಿಲ್ಲದ ಕಾರಣ ಫೋನ್ನಲ್ಲಿ ಅವನು ತನ್ನ ತಾಯಿಗೆ ಸ್ಪಷ್ಟವಾಗಿ ಹೇಳಿದ್ದನು, ನಾನು ಆ ಹುಡುಗಿಯನ್ನು ಎಂದಿಗೂ ನನ್ನ ಹೆಂಡತಿಯಾಗಿ ಸ್ವೀಕರಿಸೋದಿಲ್ಲ. ಯಾಕಂದರೆ ನಾನು ಯಾವಾಗಲೂ ತನ್ನ ಸ್ವಂತ ಮನೆಗೆ ಸೀಮಿತವಾಗಿರುವ ಭಾರತೀಯ ಹುಡುಗಿಯನ್ನು ಮದುವೆ ಆಗುವ ಕನಸು ಕಾಡೋದಿಲ್ಲ. ನಾನು ವಿದ್ಯಾವಂತ ಹುಡುಗಿಯನ್ನು ಮದುವೆಯಾಗಿ ಇಲ್ಲೇ ನೆಲೆಸಲು ಬಯಸುತ್ತೇನೆ. ನೀವು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಕೇಳಿದ್ದ. ಅಲ್ಲಿನ ವಾತಾವರಣ ನನಗೆ ಸರಿ ಹೊಂದೋದಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನನಗೆ ಅಲ್ಲಿರಲು ಇಷ್ಟ ಇಲ್ಲ. ಇಷ್ಟೆಲ್ಲ ತಿಳಿದಿದ್ರೂ ನೀವು ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿದ್ದೀರಿ? ಅವನ ತಾಯಿ ಅವನನ್ನು ಮನವೊಲಿಸಲು ತುಂಬ ಪ್ರಯತ್ನಿಸಿದ್ದರು. ಆದರೆ ಕಲ್ಯಾಣ್ ಒಪ್ಪದಿದ್ದಾಗ ಅವರು ಕೋಪದಿಂದ ಸಿಡಿದೆದ್ದರು. ನೀನು ಈ ಮದುವೆಯಾಗದಿದ್ರೆ ನನ್ನನ್ನು ಸತ್ತಿದ್ಯಾ ಅಂತ ಪರಿಗಣಿಸು ಎಂದು ಹೇಳಿದಾಗ ಕಲ್ಯಾಣ್ ತಲೆಬಾಗಬೇಕಾಯಿತು. ಅವನು ಆ ಹುಡುಗಿಯನ್ನು ಮದುವೆ ಆಗಿದ್ದನು, ಆದರೆ ಹೃದಯದಿಂದ ಅಲ್ಲ, ಅವನ ತಾಯಿಗಾಗಿ ಮಾತ್ರ. ಮದುವೆಯಾದ ಕೆಲವು ದಿನಗಳ ನಂತರ ಅವನ ತಾಯಿ ಸನಾಳನ್ನು ಕರೆದುಕೊಂಡು ಹೋಗೋಕೆ ಒತ್ತಾಯಿಸಿದರು. ಒಂದು, ನೀನು ಸನಾಳನ್ನು ಕರೆದುಕೊಂಡು ಹೋಗು, ಅಥವಾ ನಾನೇ ಸನಾಳನ್ನು ಅಮೆರಿಕಕ್ಕೆ ಕಳುಹಿಸುತ್ತೇನೆ. ಕಲ್ಯಾಣ್ ತನ್ನ ತಾಯಿಯ ಹಠಮಾರಿತನದಿಂದ ತುಂಬ ಸಿಟ್ಟಾಗಿದ್ದನು. ಆ ಹುಡುಗಿಯನ್ನು ಕರೆದುಕೊಂಡು ಹೋಗಲು ನಾನು ಎಂದಿಗೂ ಬರೋದಿಲ್ಲ ಅಂತ ಅವನು ಸ್ಪಷ್ಟವಾಗಿ ಹೇಳಿದ್ದನು. ನೀನವಳನ್ನು ಇಲ್ಲಿಗೆ ಕಳುಹಿಸಲು ಬಯಸಿದ್ರೆ ಅದು ನಿನ್ನ ಸ್ವಂತ ಇಚ್ಛೆ ಎಂದಿದ್ದನು. ಈ ರೀತಿಯಾಗಿ ಶೋಭಾರವರು ಸನಾಳನ್ನು ಪೂರ್ಣ ಸಿದ್ಧತೆಗಳೊಂದಿಗೆ ಅಮೆರಿಕಾಗೆ ಕಳುಹಿಸಿದ್ದರು. ಸನಾ ಒಬ್ಬಳೇ ಅಮೆರಿಕಾಗೆ ಬಂದಿದ್ದಳು. ಆ ಮನೆಯಲ್ಲಿ ಅವಳು ಎಂದಿಗೂ ನೋಡಿರದ ಆ ವ್ಯಕ್ತಿಗೆ ಅವಳ ಹೃದಯ ಬಡಿಯುತ್ತಿತ್ತು. ಅವಳು ಭಯ, ಗೊಂದಲ, ಆತಂಕದಿಂದ ಇದ್ದಳು. ಅವನು ಹೇಗಿರುತ್ತಾನೆ? ನನ್ನ ಮಾತವನಿಗೆ ಇಷ್ಟವಾಗುತ್ತದೆ? ನಾವು ಜಗಳವಾಡಿದರೆ ಏನಾಗ್ಬೋದು? ಅಂತಹ ಸಾವಿರಾರು ಪ್ರಶ್ನೆಗಳು ಅವಳ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತಿದ್ದವು. ಆದರೆ ಸನಾ ಕಲ್ಯಾಣ್ ಕುಮಾರ್ನನ್ನು ವಿಮಾನ ನಿಲ್ದಾಣದಲ್ಲಿ ಮೊದಲ ಬಾರಿಗೆ ನೋಡಿದಾಗ ಅವಳ ಎಲ್ಲ ಭಯ ಮತ್ತು ಗೊಂದಲಗಳು ಅವಳ ಹೃದಯದಿಂದ ಮಾಯವಾಗಿದ್ದವು. ವಾಸ್ತವವಾಗಿ ಅವಳು ಮೊದಲ ನೋಟದಲ್ಲೇ ಅವನನ್ನು ಪ್ರೀತಿಸಿದ್ದಳು. ಆದರೆ ಕಲ್ಯಾಣ್ ಕುಮಾರ್ ತನ್ನ ಮಿತಿಗಳನ್ನು ಮೀರಿದಾಗ ಅವಳು ದುಃಖಿತಳಾದಳು. ಸನಾ ಇಲ್ಲಿಗೆ ಬಂದು ಸುಮಾರು 3 ವಾರಗಳು ಕಳೆದಿದ್ದವು. ಅವಳು ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆದಳು ಮತ್ತು ಅದರೊಂದಿಗೆ ಮನೆ ಮತ್ತೆ ಜೀವಂತವಾಗಿರುವಂತೆ ತೋರುತ್ತಿತ್ತು. ಮೊದಲು ಅವನು ತುಂಬಾ ದಿನಗಳವರೆಗೆ ಮನೆಯಲ್ಲಿ ಕಾಣಿಸುತ್ತಿರಲಿಲ್ಲ. ಆದರೆ ಈಗ ಅವನು ರಾತ್ರಿಯಾಗುವ ಮೊದಲು ಹಿಂತಿರುಗುತ್ತಿದ್ದನು. ಪ್ರತಿ ರಾತ್ರಿ ಅವನು ಸನಾಳೊಂದಿಗೆ ಚೆಸ್ ಆಡುತ್ತಿದ್ದನು. ಅವನು ಬೆಳಗ್ಗೆದ್ದಾಗ ಸನಾ ತನ್ನ ಕೈಗಳಿಂದ ಅವನಿಗೆ ಆಲೂ ಪರಾಠಗಳನ್ನು ತಯಾರಿಸುತ್ತಿದ್ದಳು.
ಅವನು ಅವುಗಳನ್ನು ಬಹಳ ಸಂತೋಷದಿಂದ ತಿನ್ನುತ್ತಿದ್ದನು. ಸನಾಳ ಮುಂದೆ ಅವನು ಅವಳ ಪರಾಠಗಳಲ್ಲಿ ದೋಷಗಳನ್ನು ಕಂಡುಕೊಳ್ಳುತ್ತಿದ್ದನು ಎಂಬುದು ಬೇರೆ ವಿಷಯವಾಗಿತ್ತು. ಆದರೆ ಅವಳು ವಿಶ್ವವಿದ್ಯಾಲಯಕ್ಕೆ ಹೋದ ತಕ್ಷಣ ಅವನು ಆ ಪರಾಠಗಳನ್ನು ತುಂಬಾ ಇಷ್ಟಪಟ್ಟು ತಿನ್ನುತ್ತಿದ್ದನು. ಮೊದಲು ಅವನು ಮಹಿಳೆಯರನ್ನು ದ್ವೇಷಿಸುತ್ತಿದ್ದನು. ಒಬ್ಬ ಮಹಿಳೆಯನ್ನು ಪ್ರೀತಿಸುವುದು ಎಂದರೆ ಸಮಯ ವ್ಯರ್ಥ ಮಾಡುವುದು ಅಂತ ಅವನು ಭಾವಿಸಿದ್ದನು. ಯಾಕಂದರೆ ಮಹಿಳೆಯರು ಸ್ವಾಭಾವಿಕವಾಗಿ ವಿಶ್ವಾಸದ್ರೋಹಿಗಳು, ಅವರನ್ನು ನಂಬಲು ಸಾಧ್ಯವಿಲ್ಲ. ಆದರೆ ಸನಾ ಅವನ ಜೀವನದಲ್ಲಿ ಬಂದ ನಂತರ ಅವನ ಈ ಎಲ್ಲ ಆಲೋಚನೆಗಳು ಬಿರುಗಾಳಿಯಲ್ಲಿ ಹಾರಿ ಹೋದವು. ಅವನು ಹುಲ್ಲುಹಾಸಿನಲ್ಲಿ ತನ್ನ ಕಚೇರಿ ಕೆಲಸ ಮಾಡುತ್ತಾ ಕುಳಿತಿದ್ದನು. ಅವಳು ನಗುತ್ತಾ ಬಂದು, ಹಲೋ ಮಿಸ್ಟರ್ ಹ್ಯಾಂಡ್ಸಮ್, ನೀವು ಹೇಗಿದ್ದೀರಿ ಎಂದು ಕೇಳಿದಾಗ ಅವನ ತುಟಿಗಳಲ್ಲಿ ಸ್ವಲ್ಪ ನಗು ಬಂತು. ಆದರೆ ಅವನು ಅದನ್ನು ತಕ್ಷಣ ಮರೆಮಾಡಿದನು. ಕೆಲವೊಮ್ಮೆ ನೀವು ಕೂಡ ನಗಬೇಕು ಎಂದು ಹೇಳುತ್ತಾ ಅವಳು ಅವನ ಪಕ್ಕದಲ್ಲಿ ಕುಳಿತಳು. ನಿನ್ನ ಸಮಸ್ಯೆಯೇನು? ಅವನ ಸ್ವರ ತಣ್ಣಗಿತ್ತು ಮತ್ತು ಅಸಡ್ಡೆಯಿಂದ ಕೂಡಿತ್ತು. ನೀವು ನನ್ನೊಂದಿಗೆ ಯಾಕೆ ಇಷ್ಟೊಂದು ಅಸಭ್ಯವಾಗಿ ಮಾತನಾಡ್ತೀರಾ? ನಾನು ಮಾತನಾಡಬೇಕಾದ ಸ್ವರದಲ್ಲಿ ನಾನು ನಿನ್ನೊಂದಿಗೆ ಮಾತನಾಡುತ್ತೇನೆ, ಅವನು ಗಂಭೀರವಾಗಿ ಹೇಳಿದನು. ನಾವಿಬ್ಬರೂ ಮದುವೆ ಆಗಿದ್ದೇವೆ. ಅವಳು ಅವನಿಗೆ ಮೃದುವಾಗಿ ನೆನಪಿಸಲು ಪ್ರಯತ್ನಿಸಿದಳು. ಹೌದು, ನನಗೆ ನೆನಪಿದೆ. ಆದರೆ ನಾನು ಈ ವಿವಾಹವನ್ನು ಸ್ವೀಕರಿಸೋದಿಲ್ಲ ಅಂತ ನಾನು ನಿನಗೆ ಅದಾಗಲೇ ಹೇಳಿದ್ದೇನೆ. ನಾನು ಈ ವಿವಾಹವನ್ನು ನನ್ನ ತಾಯಿಯ ಒತ್ತಾಯದ ಸಲುವಾಗಿ ಮಾತ್ರ ಮಾಡಿಕೊಂಡಿದ್ದೇನೆ. ಇಲ್ದಿದ್ರೆ ಫೋನ್ ಮೂಲಕ ಯಾರಾದರೂ ವಿವಾಹವಾಗುತ್ತಾರಾ? ಇದು ಸಾಧ್ಯವೆಂದು ನೀನು ಯೋಚಿಸ್ತೀಯಾ? ಅವಳ ಕಣ್ಣುಗಳು ಹೊರಬಂದವು. ಈಗ ನೀವು ಈ ಮದುವೆಯನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಅವಳು ಚಡಪಡಿಕೆಯಿಂದ ಕಿರುಚಿರಿದಳು. ಕೇಳು, ನಿನ್ನ ಧ್ವನಿಯನ್ನು ಕಡಿಮೆ ಮಾಡು ಮತ್ತು ನಿನ್ನ ಸ್ಟಡೀಸ್ ಹೇಗೆ ನಡೆಯುತ್ತಿದೆ ಅಂತ ಹೇಳು. ಅವಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಾನು ಉತ್ತರಿಸಲು ಬದ್ಧಳಲ್ಲ. ಈ ಮದುವೆಯನ್ನು ಸ್ವೀಕರಿಸಲು ನೀವು ಸಿದ್ಧವಾಗಿಲ್ಲದಿದ್ದರೆ ನನ್ನ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವ ಹಕ್ಕು ನಿಮಗಿಲ್ಲ. ಅವಳ ಮಾತುಗಳನ್ನು ಮುಗಿಸಿದ ನಂತರ ಅವಳು ಅಲ್ಲಿಂದ ಎದ್ದು ವೇಗವಾಗಿ ಹೆಜ್ಜೆ ಹಾಕುತ್ತಾ ನಡೆದಳು. ಅವನು ನಗುತ್ತಾ ಅವಳ ಬೆನ್ನನ್ನು ನೋಡುತ್ತಲೇ ಇದ್ದನು. ಹೋ, ಈ ಹುಡುಗಿ ಕೂಡ ಕೋಪಗೊಳ್ಳುತ್ತಾಳೆ. ಅವನು ಚೇಷ್ಟೆಯಿಂದ ಯೋಚಿಸಿ ನಂತರ ಕುರ್ಚಿಗೆ ಒರಗಿ ಆರಾಮವಾಗಿ ಕುಳಿತನು. ಪ್ರತಿದಿನ ಅವನು ಸನಾಳ ಹೊಸ ರೂಪವನ್ನು ನೋಡುತ್ತಿದ್ದನು ಮತ್ತು ಪ್ರತಿಯೊಂದು ರೂಪವು ಹಿಂದಿನದ್ದಕ್ಕಿಂತ ಹೆಚ್ಚು ಸುಂದರವಾಗಿ ಕಾಣುತ್ತಿತ್ತು. ನೀನು ಯಾಕೆ ತುಂಬ ಸುಂದರ ಮತ್ತು ಪರ್ಫೆಕ್ಟ್ ಆಗಿದೆಯಾ? ನನಗೆ ಇಂತಹ ಪರ್ಫೆಕ್ಟ್ ಮಹಿಳೆ ಸಿಗ್ತಾಳೆ ಅಂತ ನಾನು ಎಂದಿಗೂ ಭಾವಿಸಿರಲಿಲ್ಲ. ಹೌದು, ನೀನು ಸ್ವಲ್ಪ ಹಠಮಾರಿ, ಸ್ವಲ್ಪ ಕಡಿಮೆ ಬುದ್ಧಿವಂತೆ. ಆದರೆ ಬೇರೇನೂ ನನಗೆ ನಿನ್ನಲ್ಲಿ ಕೊರತೆ ಕಾಣಿಸ್ತಿಲ್ಲ. ಆದರೆ ನಿನ್ನ ಹತ್ತಿರ ಬರೋದಂದರೆ ಹೇಗೆ ಸಾಧ್ಯ? ಮುದ್ದು ಮರಿ, ನಿನಗೆ 20 ವರ್ಷ ತುಂಬುವವರೆಗೂ ಅದು ಸಾಧ್ಯವಿಲ್ಲ. ಯಾಕಂದರೆ ನಾನೀಗ ನಿನ್ನ ಮೇಲೆ ವೈವಾಹಿಕ ಜೀವನದ ಭಾರವನ್ನು ಹಾಕಲು ಸಾಧ್ಯವಿಲ್ಲ. ನೀನು ಈ ಸೂಕ್ಷ್ಮ ದೇಹವನ್ನು ಹೊಂದಿರೋದ್ರಿಂದ ಅದನ್ನು ಹೊರುವ ಶಕ್ತಿ ನಿನಗೆ ಇಲ್ಲ. ಅವನು ಇದನ್ನೆಲ್ಲ ಅವಳ ಒಳಿತಿಗಾಗಿ ಮಾಡುತ್ತಿದ್ದನು. ಆದರೆ ಅವನ ಹೃದಯದಲ್ಲಿಯೂ ಬೆಂಕಿ ಏರುತ್ತಿತ್ತು. ಅವಳ ಹತ್ತಿರ ಹೋಗಲು, ಅವಳನ್ನು ಮುಟ್ಟಲು ಹಂಬಲ ಮತ್ತು ಬಯಕೆ ಇತ್ತು. ಆ ರಾತ್ರಿಯೂ ಅವಳು ಆಕಸ್ಮಿಕವಾಗಿ ಅವನ ಹತ್ತಿರ ಬಂದಾಗ ಅವನ ಹೃದಯ ಬಡಿತ ನಿಯಂತ್ರಣ ತಪ್ಪಿತು. ಅವನ ಹೃದಯ ಒಬ್ಬ ಮಹಿಳೆಗಾಗಿ ಜಾಗೃತಗೊಂಡದ್ದು ಇದೇ ಮೊದಲು, ಅದೂ ಸಹ ಅಂತಹ ತೀವ್ರತೆಯಿಂದ. ಅವನು ಕೋಣೆಗೆ ಪ್ರವೇಶಿಸಿದಾಗ ರಾತ್ರಿಯಾಗಿತ್ತು. ಒಳಗಿನಿಂದ ಬರುವ ಧ್ವನಿಗಳನ್ನು ಕೇಳಿದಾಗ ಅವನ ತಲೆ ಕೋಪದಿಂದ ತಿರುಗಲು ಪ್ರಾರಂಭಿಸಿತು. ಅವಳು ಕಲ್ಯಾಣ್ ತಾಯಿಯೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದಳು. ಅಮ್ಮ, ನಿಮ್ಮ ಮಗ ಶಕ್ತಿಹೀನ. ನಾನು ಅವನೊಂದಿಗೆ ಬದುಕಲು ಸಾಧ್ಯ ಇಲ್ಲ. ಇದು ಒಂದು ದಿನದ ವಿಷಯ ಅಲ್ಲ, ಜೀವನದ ವಿಷಯ ಅಂತ ಹೇಳುತ್ತಿದ್ದಳು. ಇದನ್ನು ಕೇಳಿದಾಗ ಅವನ ರಕ್ತ ಕುದಿಯಿತು. ಅವಳು ಇನ್ನೂ ಚಿಕ್ಕವಳಾಗಿದ್ದಾಳೆ ಮತ್ತು ನನ್ನ ತೀವ್ರತೆಯನ್ನು ಸಹಿಸಲು ಸಾಧ್ಯವಾಗೋದಿಲ್ಲ ಅಂತ ಭಾವಿಸಿ ಅವನವಳಿಗೆ ಸಮಯ ನೀಡುತ್ತಿದ್ದ. ಆ ಹುಡುಗಿ ಇಷ್ಟೊಂದು ದೂರ ಹೋಗಿ ತನ್ನ ತಾಯಿಯ ಬಳಿ ನನ್ನ ಮೇಲೆ ಆರೋಪ ಮಾಡುತ್ತಾಳೆ ಎಂದು ಅವನಿಗೆ ತಿಳಿದು ಕೋಪಗೊಂಡನು. ಇಂದು ಅವನ ತಾಯಿಯಿಂದ ಕರೆ ಬಂದಿತ್ತು. ಆದರೆ ಅವನು ಸಭೆಯಲ್ಲಿ ಕಾರ್ಯನಿರತನಾಗಿದ್ದರಿಂದ ಕರೆ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ನಂತರ ಮತ್ತೆ ಕರೆ ಮಾಡಲು ಮರೆತನು. ಈಗ ಅವನಿಗೆ ತನ್ನ ತಾಯಿ ಪದೇ ಪದೇ ಕರೆ ಮಾಡುತ್ತಿದ್ದುದು ಯಾಕೆ ಅಂತ ಅರ್ಥವಾಯಿತು. ಅವನು ಕೋಪದಿಂದ ಕೋಣೆಯೊಳಗೆ ಬಂದನು. ಅವನು ಅವಳ ಕೈಯಿಂದ ಮೊಬೈಲನ್ನು ಕಸಿದುಕೊಂಡು ನೆಲದ ಮೇಲೆ ಎಸೆದನು. ಅವಳ ಕಣ್ಣುಗಳನ್ನು ನೋಡುತ್ತಾ, ನೀನೇನು ಹೇಳಿದ್ಯಾ ಎಂದು ಕೇಳಿದನು. ಸನಾಳ ದೇಹವು ನಡುಗಿತು. ಆದರೆ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು, ನೀವು ಅವರನ್ನೇ ಕೇಳಿ, ನೀವು ನನ್ನನ್ಯಾಕೆ ಕೇಳ್ತಿದ್ದೀರಾ ಎಂದಳು. ಅವನ ಮುಖದಲ್ಲಿ ಆಶ್ಚರ್ಯ ಮತ್ತು ಕೋಪದ ಬಿರುಗಾಳಿ ಎದ್ದಿತು. ಇದರ ಪರಿಣಾಮ ಏನಾಗಬಹುದು ಎಂದು ನಿನಗೆ ತಿಳಿದಿದ್ಯಾ? ಸನಾ ಅವನ ಕಣ್ಣುಗಳನ್ನು ನೋಡುತ್ತಾ, ನೀವು ನನಗೆ ಏನು ಹೇಳಬಲ್ಲಿರಾ ಎಂದು ಕೇಳಿದಳು. ಅವನು ಸಿಟ್ಟಿಗೆದ್ದನು. ಈಗ ನೀನು ನನಗೆ ಬಹಿರಂಗ ಸವಾಲು ನೀಡ್ತಿದ್ಯಾ? ಅವನ ಸ್ವರ ವಿಷದಂತೆ ಕಹಿಯಾಯಿತು. ಈಗ ನಾನು ನಿನಗೆ ಏನಾದರೂ ಮಾಡುತ್ತೇನೆ. ಮುಂದಿನ ಬಾರಿ ನಿನ್ನ ನಾಲಿಗೆಗೆ ಅಂತಹ ವಿಷಯವನ್ನು ಹೇಳೋ ಮೊದಲು ನೀನು 100 ಬಾರಿ ಯೋಚಿಸಬೇಕು. ಹೀಗೆ ಹೇಳುತ್ತಾ ಅವನು ಅವಳ ಕಡೆಗೆ ಹೋದನು. ಆದರೆ ಸನಾ ಬೇಗನೆ ಹಿಂದೆ ಸರಿದಳು.
ಅವಳ ಉಸಿರಾಟವು ಅನಿಯಮಿತವಾಗಿತ್ತು ಮತ್ತು ಭಯ, ಅಸಹಾಯಕತೆ ಮತ್ತು ಮೊಂಡುತನ ಅವಳ ಕಣ್ಣುಗಳಲ್ಲಿ ಒಟ್ಟಿಗೆ ಹೊಳೆಯುತ್ತಿದ್ದವು. ಅವನು ಸನಾಳ ಕೈಯನ್ನು ಎಳೆದುಕೊಂಡು ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡನು. ಅವಳು ನೇರವಾಗಿ ಅವನ ವಿಶಾಲ ಎದೆಯ ಮೇಲೆ ಬಿದ್ದಳು. ಈಗ ಅವನು ಅವಳನ್ನು ಸಂಪೂರ್ಣವಾಗಿ ಪ್ರಾಬಲ್ಯಗೊಳಿಸಿದ್ದನು. ಅವನ ಬಿಸಿ ಉಸಿರಾಟದ ಶಾಖ ಅವಳ ಮುಖವನ್ನು ಸುಡಲು ಪ್ರಾರಂಭಿಸಿತು. ಮೊದಲು ಅವನು ಅವಳ ತೋಳನ್ನು ಬಿಗಿಯಾಗಿ ಹಿಡಿದು ಬಲವಂತವಾಗಿ ಅವಳನ್ನು ತನ್ನ ಕಡೆಗೆ ಎಳೆದನು. ಒಂದು ಕ್ಷಣ ಅವಳು ಸಂಕಟಪಟ್ಟಳು. ದಯವಿಟ್ಟು ನನ್ನನ್ನು ನೋಯಿಸಬೇಡಿ ಎಂದು ಅವಳು ದುರ್ಬಲ ಧ್ವನಿಯಲ್ಲಿ ಹೇಳಿದಳು. ಇದು ನಿನ್ನ ಅಹಂಕಾರಕ್ಕೆ ಶಿಕ್ಷೆ. ಮುಂದಿನ ಬಾರಿ ನೀನೇನಾದರೂ ಹೇಳುವ ಮೊದಲು 1000 ಬಾರಿ ಯೋಚಿಸ್ತೀಯ ಎಂದು ನಾನು ಭಾವಿಸ್ತೇನೆ. ಅವನ ಸ್ವರ ವಿಷದಿಂದ ತೋಯ್ದಿತ್ತು. ಅವನ ಕಣ್ಣುಗಳು ಕೆಂಪು ಜ್ವಾಲೆಗಳಂತೆ ಕೋಪದಿಂದ ಉರಿಯುತ್ತಿದ್ದವು. ಅವನು ಎಲ್ಲವನ್ನೂ ಸುಟ್ಟು ಬೂದಿ ಮಾಡುವವನಂತೆ ಕಾಣುತ್ತಿದ್ದ. ಅವನ ಮುಖದ ರಕ್ತನಾಳಗಳು ಸಹ ಬಿಗಿಯಾಗಿದ್ದವು. ಅವನ ಮುಷ್ಟಿಗಳು ಕೋಪದಿಂದ ಒದ್ದೆಯಾಗಿದ್ದವು. ನಿನಗೆ ನಾಚಿಕೆ ಆಗ್ತಿಲ್ವಾ? ನನ್ನ ತಾಯಿಗೆ ಅಂತಹ ಮಾತುಗಳನ್ನು ಹೇಳುವಾಗ ಅವನ ಗಂಟಲು ನಡುಗುತ್ತಿತ್ತು. ನಾನು ನನ್ನ ನಿಯಂತ್ರಣದಲ್ಲಿಲ್ಲ. ಇಲ್ದಿದ್ರೆ ನಾನೀಗ ಎಲ್ಲವನ್ನೂ ನಾಶ ಮಾಡ್ತಿದ್ದೆ. ಅವನ ನಡುಗುವ ಧ್ವನಿಯೊಂದಿಗೆ ಎಲ್ಲವೂ ಪ್ರತಿಧ್ವನಿಸಿತು ಮತ್ತು ಕೋಣೆಯ ಗೋಡೆಗಳು ಆ ಕೋಪವನ್ನು ಮೌನವಾಗಿ ಕೇಳುತ್ತಿರುವಂತೆ ತೋರುತ್ತಿತ್ತು. ಇದನ್ನೆಲ್ಲ ಯೋಚಿಸುತ್ತಾ ಅವನ ಕೋಪವು ಆಕಾಶವನ್ನು ಮುಟ್ಟಲು ಪ್ರಾರಂಭಿಸಿತು. ಅವನು ರಹಸ್ಯವಾಗಿ ಅವಳ ಹತ್ತಿರ ಬಂದು ಅವಳ ತುಟಿಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡನು ಮತ್ತು ನಂತರ ಅವನ ಕಠಿಣತೆ, ಅವನ ಉತ್ಸಾಹ, ಅವನ ತೀವ್ರತೆ ಎಲ್ಲವೂ ಒಂದೇ ಕ್ಷಣದಲ್ಲಿ ಕರಗಿದವು. ಈಗ ಅವನಲ್ಲಿ ಅಂತಹ ದುರಹಂಕಾರವಿರಲಿಲ್ಲ. ಅವಳ ದೇಹದ ಪ್ರತಿಯೊಂದು ಭಾಗದಲ್ಲೂ ಮೃದುವಾದ ಪ್ರೀತಿ ಇಳಿಯಲು ಪ್ರಾರಂಭಿಸಿತು. ಅವನು ಅವಳ ಸೂಕ್ಷ್ಮ ಅಸ್ತಿತ್ವವನ್ನು ಬಹಳ ಮೃದುವಾಗಿ ಮತ್ತು ಪ್ರೀತಿಯಿಂದ ಹಿಡಿದಿದ್ದನು. ಅವನು ಸ್ವಲ್ಪ ಕಠಿಣವಾದರೆ ಅವಳ ಹೂವಿನಂಥ ಮೃದುವಾದ ಅಸ್ತಿತ್ವವು ಮುರಿಯುತ್ತದೆ ಮತ್ತು ಅವಳು ಅವನ ಹಿಡಿತಕ್ಕೆ ಶರಣಾಗಿದ್ದಳು. ಭಯದ ನೆರಳು ಇನ್ನು ಮುಂದೆ ಇರಲಿಲ್ಲ. ಅವರು ಪ್ರತಿ ನಿಮಿಷ ಕಳೆದಂತೆ ಪರಸ್ಪರ ಕಳೆದು ಹೋಗುತ್ತಿದ್ದರು. ಜಗತ್ತೇ ನಿಂತು ಹೋದಂತೆ. ಕೆಲವೊಮ್ಮೆ ಅವನು ಅವಳನ್ನು ಬಹಳ ಗೌರವ ಮತ್ತು ಪ್ರೀತಿಯಿಂದ ತನ್ನ ತೋಳುಗಳಲ್ಲಿ ಅಪ್ಪಿಕೊಳ್ಳುತ್ತಿದ್ದನು ಮತ್ತು ಕೆಲವೊಮ್ಮೆ ಅವನು ಇದ್ದಕ್ಕಿದ್ದಂತೆ ಏನಾದರೂ ಚೇಷ್ಟೆ ಮಾಡುತ್ತಿದ್ದನು. ಇದರಿಂದಾಗಿ ಅವಳು ನಾಚಿಕೆಯಿಂದ ಅವನ ಎದೆಯಲ್ಲಿ ತಲೆಯನ್ನು ಮರೆ ಮಾಡುತ್ತಿದ್ದಳು. ನೀವು ತುಂಬ ನಾಚಿಕೆಯಿಲ್ಲದವರು, ಅವಳು ಮೃದುವಾಗಿ ಹೇಳುತ್ತಾ ಅವನ ಎದೆಯಲ್ಲಿ ತನ್ನ ಮುಖವನ್ನು ಮರೆ ಮಾಡುತ್ತಿದ್ದಳು. ಅವಳ ತುಟಿಗಳಲ್ಲಿ ನಾಚಿಕೆಯಿಂದ ನಗು ಅರಳುತ್ತಿತ್ತು. ಅದು ಅವಳ ಮುಗ್ಧತೆಯ ಆಳವನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವನು ಸನಾಳ ಕಿವಿಗಳಲ್ಲಿ ಮೃದುವಾಗಿ ಪಿಸುಗುಟ್ಟಿದನು. ನೀನು ನನಗೆ ತುಂಬ ವಿಶೇಷವಾದೆ. ನಿನ್ನಿಂದಾಗಿ ನಾನು ಬಹಳಷ್ಟು ಬದಲಾಗಿದ್ದೇನೆ. ಮೊದಲ ಬಾರಿಗೆ ಅವನ ಸ್ವರದಲ್ಲಿ ಪ್ರೀತಿಯ ಮೃದುತ್ವವಿತ್ತು ಮತ್ತು ಅವನ ಕಣ್ಣುಗಳಲ್ಲಿ ಶಾಂತಿಯ ಪ್ರವಾಹ ಉಕ್ಕಿ ಹರಿಯಿತು. ಅವರು ಇಡೀ ರಾತ್ರಿ ಪರಸ್ಪರರಲ್ಲಿ ಮುಳುಗಿ ಕಳೆದಿದ್ದರು. ಪ್ರಪಂಚದ ಪ್ರತಿ ಕ್ಷಣವೂ ಈಗ ಅವರದ್ದಾಗಿತ್ತಂತೆ. ಅವಳು ಬೆಳಗ್ಗೆದ್ದಾಗ ಅವಳ ತುಟಿಗಳಲ್ಲಿ ಒಂದು ಚೇಷ್ಟೆಯ ನಗು ಇತ್ತು. ಅವಳು ಒಂದು ಕಾರ್ಯವನ್ನು ಸಾಧಿಸಿದಂತೆ. ವಾಸ್ತವವಾಗಿ ಅವಳು ರಾತ್ರಿಯಲ್ಲಿ ತನ್ನ ತಾಯಿಗೆ ಕರೆ ಮಾಡಿರಲಿಲ್ಲ. ಅದೆಲ್ಲ ಕೇವಲ ನಾಟಕ. ಆ ವ್ಯಕ್ತಿ ಏನು ಮಾಡುತ್ತಾನೆಂದು ನೋಡಲು ಅವಳು ಬಯಸಿದ್ದಳು. ಅವನೊಳಗೆ ಏನಿದೆ? ಅವಳೀಗ ತುಂಬ ದಣಿದಿದ್ದಳು. ಮೊದಲನೆಯದಾಗಿ ಅವಳು ಅವನನ್ನು ಪ್ರೀತಿಸುತ್ತಿದ್ದಳು ಮತ್ತು ಅದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿ ಯಾವಾಗಲೂ ಅವಳನ್ನು ತನ್ನಿಂದ ದೂರವಿಡಲು ಪ್ರಯತ್ನಿಸುತ್ತಿದ್ದ. ಅವಳಿಗೆ ಇದನ್ನೆಲ್ಲ ಸಹಿಸಲಾಗಲಿಲ್ಲ. ನೀನು ಅವನನ್ನು ಯಾಕೆ ಹೀಗೆ ನೋಡ್ತಿದ್ಯಾ? ಕಲ್ಯಾಣ್ ಕುಮಾರ್ ತನ್ನ ಮುಖದ ಮೇಲೆ ಅವಳ ನೋಟದ ಬಿಸಿಯನ್ನು ಅನುಭವಿಸಿದಾಗ ಅವನು ಕಠಿಣ ಸ್ವರದಲ್ಲಿ ಮಾತನಾಡಿದನು. ಆದರೆ ಅವಳಿಗೆ ತಿಳಿದಿತ್ತು, ಹೊರಗಿನಿಂದ ಬಂಡೆಯಂತೆ ಕಾಣುವ ಈ ವ್ಯಕ್ತಿ ಒಳಗಿನಿಂದ ತುಂಬ ಮೃದು ಅಂತ ಅವಳು ತಿಳಿದಿದ್ದಳು. ಅವನು ತನ್ನನ್ನು ಎಷ್ಟು ಗೌರವಿಸುತ್ತಾನೆ ಮತ್ತು ತನಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಬಲ್ಲನೆಂದು ಅವಳು ತಿಳಿದಿದ್ದಳು. ಅವನ ಪ್ರತಿಯೊಂದು ಉದಾಸೀನತೆಯ ಹಿಂದೆಯೂ ಒಂದು ಕಾರಣವಿದೆ ಮತ್ತು ಅದಕ್ಕೆ ಕಾರಣ ಅವಳನ್ನು ಕಳೆದುಕೊಳ್ಳುವ ಭಯ ಮಾತ್ರ. ನಿನ್ನೆ ರಾತ್ರಿ ನಾನು ನಿನ್ನೊಂದಿಗೆ ತಮಾಷೆ ಮಾಡ್ತಿದ್ದೆ. ನಾನು ನಿಮ್ಮ ತಾಯಿಯೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿರಲಿಲ್ಲ, ಅವಳು ತುಂಬ ಸಾಂದರ್ಭಿಕವಾಗಿ ಹೇಳಿದಳು. ನಂತರ ಅವನು ಇದ್ದಕ್ಕಿದ್ದಂತೆ ಎದ್ದು ಅವಳ ಭುಜವನ್ನು ಹಿಡಿದುಕೊಂಡು ಅವಳನ್ನು ಅಲ್ಲಾಡಿಸಿ ಹೇಳಿದನು, ನೀನು ನನ್ನೊಂದಿಗೆ ಇಷ್ಟು ದೊಡ್ಡ ತಂತ್ರ ಮಾಡಬಲ್ಲ ಅಂತ ನನಗೆ ನಂಬಲಾಗ್ತಿಲ್ಲ. ಅವನ ಕಣ್ಣುಗಳಲ್ಲಿ ಕೋಪಕ್ಕಿಂತ ಹೆಚ್ಚು ಮುಗ್ಧ ಅಸಮಾಧಾನ ಮತ್ತು ಅವನ ತುಟಿಗಳಲ್ಲಿ ಸ್ವಲ್ಪ ಕೋಪದ ನಗು ಇತ್ತು. ಅವಳು ಏನನ್ನು ಹೇಳುವ ಮೊದಲು ಅವನವಳ ಕೈಯನ್ನು ಹಿಡಿದು ಅವಳನ್ನು ಮತ್ತೆ ತನ್ನ ಕಡೆಗೆ ಎಳೆದುಕೊಂಡನು. ಪ್ರಿಯೆ, ನೀನು ಮಾತನಾಡುವಾಗ ನೀನು ನನಗೆ ತುಂಬ ಸುಂದರವಾಗಿ ಕಾಣುವ ಕಾರಣ ಹೆಚ್ಚು ಮಾತನಾಡಬೇಡ ಮತ್ತು ನನ್ನ ಹೃದಯ ಮತ್ತೆ ನಿನಗೆ ಅಪ್ರಾಮಾಣಿಕವಾಗಬಹುದು ಮತ್ತು ನೀನು ಮತ್ತೊಮ್ಮೆ ನನ್ನ ತೀವ್ರತೆಯನ್ನು ಎದುರಿಸಬೇಕಾಗ್ತದೆ. ರಾತ್ರಿಯ ಆ ಪಿಸುಮಾತುಗಳು ಅವನ ಧ್ವನಿಯಲ್ಲಿ ಗೋಚರಿಸುತ್ತಿದ್ದವು. ಇದನ್ನು ಹೇಳಿದ ನಂತರ ಅವನು ನಾಚಿಕೆಯಿಂದ ಗುಲಾಬಿ ಬಣ್ಣಕ್ಕೆ ತಿರುಗಿದ್ದ. ಅವಳ ಮುಖವನ್ನು ನೋಡುತ್ತಲೇ ಇದ್ದನು. ಅವಳು ತನ್ನ ಕಣ್ಣು ರೆಪ್ಪೆಗಳನ್ನು ನೆಲದ ಮೇಲೆ ಹೂತು ಹಾಕಿದ್ದಳು ಮತ್ತು ಅವನು ಮತ್ತೊಮ್ಮೆ ಅವಳನ್ನು ತನ್ನ ಎದೆಗೆ ತಬ್ಬಿಕೊಂಡನು. ಈ ಬಾರಿ ಸ್ವಲ್ಪ ಹೆಚ್ಚು ಬಿಗಿಯಾಗಿ, ಸ್ವಲ್ಪ ಹೆಚ್ಚು ಆರಾಮವಾಗಿ, ನೀವು ನನ್ನವರು ಎಂದು ಅವನು ಹೇಳುತ್ತಿರುವಂತೆ. ಸ್ನೇಹಿತರೆ,
ಇಂದಿನ ಕತೆ ನಿಮಗೆ ಇಷ್ಟ ಆಯಿತಾ? ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ತಪ್ಪಿದ್ದರೆ ತಿದ್ದಿ. ಅಕ್ಷರ ದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಪ್ರತಿದಿನ ಹೊಸ ಮತ್ತು ಪ್ರಣಯ ಕಥೆಗಳಿಗಾಗಿ ನಮ್ಮ ಚಾನಲ್ನೊಂದಿಗೆ ಸಂಪರ್ಕದಲ್ಲಿರಿ. ಧನ್ಯವಾದಗಳು.